ಸ್ವೀಕರಿಸ್ಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪರ್ವತಗಳು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತದೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪರ್ವತಗಳು ಅಥವಾ ಬೆಟ್ಟಗಳು ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಬರ್ಕೋಬಹುದು. ಇಷ್ಟಕ್ಕೂ ಏನಕ್ಕೋಸ್ಕರ ಈ ಅಂಶವನ್ನ ಆಲೋಚನೆ ಮಾಡ್ತಾ ಇದೀವಿ? ಒಂದು ವಾರದ ಹಿಂದೆ ಒಂದು ಸೀರೀಸ್ ಅನ್ನ ಶುರು ಮಾಡಿದ್ವಲ್ವಾ? ಈಗಾಗ್ಲೇ ನೋಡಿರುವಂತಹ ಸೀರೀಸ್ ಅನ್ನ ಮತ್ತೆ ರಿಪೀಟ್ ಮಾಡ್ತಾ ಬರ್ತಾ ಇದ್ವಿ. ಅದರಲ್ಲಿ 2 ಅಂಶಗಳು ಮುಗ್ದಿತ್ತು. ಮೊಟ್ಟ ಮೊದಲನೇದಾಗಿ ಸಮುದ್ರ ಅನ್ನುವಂತ ಅಂಶ ಮುಗಿದಿತ್ತು, ಎರಡನೇದಾಗಿ ಗಾಳಿ ಅನ್ನುವಂತ ಅಂಶ ಮುಗಿದಿತ್ತು. ಓಕೆ, ಇವತ್ತು ಪರ್ವತಗಳು ಅನ್ನುವಂತ ಅಂಶವನ್ನ ನೋಡ್ತಿದ್ವಿ. ಇದೆಲ್ಲ ದೇವರು ನಮಗೋಸ್ಕರ ಸೃಷ್ಟಿ ಮಾಡಿರುವಂತಹದ್ದೇನ? ಹೌದಲ್ವಾ? ಅದಕ್ಕೋಸ್ಕರನೇ ನೋಡ್ತಿದೀವ ಮತ್ತೆ ಮತ್ತೆ. ಹೌದು. ಇಷ್ಟಕ್ಕೂ ಆಗಾಗ ನೆನ್ನೆ ಒಂದು ಒಳ್ಳೆ ಹೇಳಿಕೆಯನ್ನ ಕೇಳಿದೆ ಪ್ರಿಯರೇ ಸೋಷಿಯಲ್ ಮೀಡಿಯಾದಲ್ಲಿ. ಆಗಾಗ ನಿಮ್ಗೆ ಅನ್ನಿಸ್ತಿರ್ಬೋದು, ಬ್ರದರ್, ಈ ಗಾಳಿ ಅನ್ನುವಂತ ಒಂದು ಸೆಪರೇಟ್ ಅಂಶ, ಮಳೆ ಅನ್ನುವಂತ ಸೆಪರೇಟ್ ಅಂಶ, ಇದೆಲ್ಲ ಆಲೋಚನೆ ಮಾಡುವಂತ ಅವಶ್ಯಕತೆ, ಅನಿವಾರ್ಯತೆ ಇದೆಯಾ? ಒಂದು ಅಂಶವಾಗಿ ಸೆಪರೇಟ್ ಆಗಿ ಆಲೋಚನೆ ಮಾಡುವಂತಹ ಅನಿವಾರ್ಯತೆ ಇದೆಯಾ ಅಂತ ಹೇಳಿ ನೆನ್ನೆ ಒಂದು ಅದ್ಭುತವಾಗಿರುವಂತ ಹೇಳಿಕೆ ಕೇಳಿದ್ದೆ ಅಂತ ಹೇಳಿದ್ನಲ್ವಾ? ಅದೇನ್ ಗೊತ್ತಾ? ಕೋವಿಡ್ ಬಂದಿದ್ದಾಗ, ಕರೋನಾ ಬಂದಿದ್ದಾಗ ಒಂದು ಪೇಷಂಟ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗ್ತಾರೆ. ಅವ್ರು ಹೊರಗಡೆ ಅಂದ್ರೆ ಡಿಸ್ಚಾರ್ಜ್ ಆಗುವಂತಹ ಸಮಯದಲ್ಲಿ ಅವ್ರ ಕೈಯಲ್ಲಿ ಬಿಲ್ ತಗೊಂಡ್ ಬಂದ್ ಕೊಡ್ತಾರಲ್ವಾ ಪ್ರಿಯರೇ? ಡಿಸ್ಚಾರ್ಜ್ ಆಗೋದಕ್ಕಿಂತ ಮುಂಚೆ ಅವ್ರ ಕೈಯಲ್ಲಿ ಬಿಲ್ ಕೊಡ್ತಾರಲ್ವಾ? ಈ ವ್ಯಕ್ತಿಗೆ ಕೋವಿಡ್ ಬಂದು, ಕೋವಿಡ್ ಮತ್ತೆ ಕರೋನಾ ವಾಸಿಯಾಗಿ ಇನ್ನೇನ್ ಡಿಸ್ಚಾರ್ಜ್ ಆಗುವಂತಹ ಸಮಯ ಅದು. ಆದ್ರೆ ಕೋವಿಡ್ ಬಂದಿತ್ತು ಈ ವ್ಯಕ್ತಿಗೆ, ಅದು ಸ್ವಸ್ಥ ಆಯ್ತು. ಕೋವಿಡ್ ಸ್ವಸ್ಥ ಆದಂತ ಈ ವ್ಯಕ್ತಿಗೆ ನಿಜವಾಗ್ಲೂ ಹೃದಯ ಡಗ್ ಅಂದಿದ್ ಯಾವಾಗ ಗೊತ್ತಾ? ಆ ಬಿಲ್ಲನ್ನ ನೋಡ್ತಾನಲ್ವಾ? ಆ ಬಿಲ್ಲನ್ನ ನೋಡಿದ ನಂತರ ಹಾಸ್ಪಿಟಲ್ ಸಿಬ್ಬಂದಿಗಳನ್ನ ಕರೆದು ಒಂದು ಮಾತನ್ನ, ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾನೆ ಆ ವ್ಯಕ್ತಿ. ಇಷ್ಟೊಂದು ಬಿಲ್ ಆಯ್ತಾ ಅಂತ ಹೇಳಿ. ಇಷ್ಟಕ್ಕೂ ಆ ಬಿಲ್ ನೋಡಿದ ತಕ್ಷಣ ತಲೆ ಸುತ್ತ ಬಿದ್ದೋಗ್ಬಿಟ್ಟಿರ್ತಾನಂತ ಆ ವ್ಯಕ್ತಿ. ಅದಾದ ನಂತರ ಸುತ್ತಮುತ್ತ ಇರುವಂತವರೆಲ್ಲ ಈ ವ್ಯಕ್ತಿಗೆ ಮತ್ತೆ ಏನಾಯ್ತು, ಹೊರಟೋದ್ರ ಈ ವ್ಯಕ್ತಿ ಏನಾದ್ರು ಅಂತ ಹೇಳಿ ನೋಡಿದ್ರೆ ಇನ್ನು ಉಸಿರಾಡ್ತಿರ್ತಾನೆ. ಆಮೇಲೆ ಮುಖದ ಮೇಲೆ ನೀರು ಚುಮುಕಿಸಿ ಎಬ್ಬರಿಸ್ತಾರ ಆ ವ್ಯಕ್ತಿಯನ್ನ. ಆ ವ್ಯಕ್ತಿ ಮತ್ತೆ ಎದ್ದೇಳ್ತಾನೆ. ಅಂದ್ರೆ ಕೋವಿಡ್ ಜೊತೆ ಹೋರಾಡಿ ಹೊರಗಡೆ ಬಂದಿರುವಂತಹ ವ್ಯಕ್ತಿ ಯಾವ್ದನ್ನ ನೋಡಿ ಬಿದ್ದೋದ? ಹಾಸ್ಪಿಟಲ್ ಬಿಲ್ ಅನ್ನ ನೋಡಿ ಬಿದ್ದೋದ. ಅದಾದ ನಂತರ ಮತ್ತೆ ಬಿದ್ದಿರುವಂತಹ ವ್ಯಕ್ತಿಯನ್ನ ಎಬ್ಬರಿಸಿದ ನಂತರ ಹಾಸ್ಪಿಟಲ್ ಸಿಬ್ಬಂದಿಗಳು ಕೇಳ್ತಾರೆ, ಏನಕ್ಕೋಸ್ಕರ ಹೀಗಾಯ್ತು ಅಂತ, ಏನಕ್ಕೋಸ್ಕರ ಬಿದ್ದೆ ಬಿಲ್ ನೋಡಿದ ತಕ್ಷಣ ಅಂತ. ಒಂದು ವಾರ ನಾನು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಒಂದು ವಾರ ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೆ. ಒಂದು ವಾರ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಕ್ಕೆ, ನೀವು ನಿಮ್ಮ ಆಕ್ಸಿಜನ್ ಸಿಲಿಂಡರ್ ನಾನು ಕೊಟ್ಟಿದ್ದಕ್ಕೆ, ಆ ಆಕ್ಸಿಜನ್ ಸಿಲಿಂಡರ್ ಅಲ್ಲಿ ಇರುವಂತಹ ಗಾಳಿಯನ್ನ ನಾನು ಯೂಸ್ ಮಾಡಿದ್ದಕ್ಕೆ ನೀವು ಹಾಕಿರುವಂತಹ ಬಿಲ್ ಇದು, ಹೌದಾ? ಒಂದು ವಾರನೇ ಅಲ್ವಾ ನಾನು ನಿಮ್ ಹಾಸ್ಪಿಟಲ್ ಅಲ್ಲಿ ಇದ್ದಿತ್ತು, ಅದಕ್ಕೋಸ್ಕರ ನೀವು ಹಾಕಿರುವಂತಹ ಬಿಲ್ ಇದು? ಹೌದು. ಒಂದು ವಾರ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಗಾಳಿ ತಗೊಂಡಿದ್ದಕ್ಕೆ ಇಷ್ಟು ಬಿಲ್ ಹಾಕಿದೀರಾ ಅಲ್ವಾ? ನನ್ನ ತಾಯಿ ಗರ್ಭದಿಂದ ಉಸಿರಾಡ್ತಿದ್ದೀನಿ ಗೊತ್ತಾ? ಅವಾಗ್ಲಿಂದ ಗಾಳಿಯನ್ನ ತಗೊಳ್ತಾನೆ ಇದ್ದೀನಿ, ಬಿಡ್ತಾನೆ ಇದ್ದೀನಿ. ದೇವ್ರು ಯಾವತ್ತಾದ್ರೂ ಇದೇ ತರ ಬಿಲ್ ಅನ್ನ ನಾನು ಕೊಟ್ಟಿದ್ರೆ ಏನ್ ಗತಿ ಅಂತ ಹೇಳಿ ಹೇಳ್ತಾರೆ. ಹೌದಾ? ಏನ್ ಅರ್ಥ ಆಯ್ತು ನಮ್ಗೆ ಇದ್ರಿಂದ? ನಾವ್ ಯಾವತ್ತಾದ್ರೂ ಹಂಗೆ ಯೋಚನೆ ಮಾಡಿದೀವ? ನಾವು ಯಾವತ್ತಾದ್ರೂ ಆ ರೀತಿ ಯೋಚನೆ ಮಾಡಿದೀವ? ಭಕ್ತರು ಅಂದ್ರೆ ಅವರೇ ಪ್ರಿಯರೇ. ಯಾಕೆಂದ್ರೆ ಒಂದು ಹಾಸ್ಪಿಟ್ಲಿಗೆ ಹೋದ ನಂತರ ಅಲ್ಲಿರುವಂತ ಸುತ್ತಮುತ್ತ ನಡೆಯುವಂತಹ ವಾತಾವರಣವನ್ನ ನೋಡಿದಾಗ ಅವ್ರ ದೇವ್ರ ನೆನಪು ಬಂದ್ರು. ನಿಜನಾ? ಅಲ್ಲ, ಒಂದು ವಾರಕ್ಕೆ ಹಾಸ್ಪಿಟಲ್ ಅವ್ರು ಇಷ್ಟೊಂದು ಚಾರ್ಜ್ ಮಾಡಿ, ನಾನು ಬಿಲ್ ಕಟ್ತೀನಿ, ಕಟ್ಟಲ್ಲ ಅಂತ ಹೇಳಿಲ್ಲ ಆ ವ್ಯಕ್ತಿ, ನಾನು ಬಿಲ್ ಕಟ್ತೀನಿ ಅಂತಾನೆ ಹೇಳಿತ್ತು. ಆದ್ರೂ ಯೋಚನೆ ಮಾಡಿದಂತಹ ವಿಚಾರ ಏನು? ಒಂದು ವಾರಕ್ಕೆ ಇಷ್ಟೊಂದು ಬಿಲ್ ಮಾಡಿದಿರಲ್ವಾ ಆಕ್ಸಿಜನ್ ತಗೊಂಡಿದ್ದಕ್ಕೆ? ತಾಯಿ ಗರ್ಭದಿಂದ ನಾನು ಉಸಿರಾಡ್ತಾನೆ ಇದೀನಲ್ವಾ, ಈಗಿನ ತನಕ ಉಸಿರಾಡ್ತಿದ್ದೀನಲ್ವಾ. ದೇವ್ರು ಯಾವತ್ತಾದ್ರೂ ಗಾಳಿಯ ಮೇಲೆ ಟ್ಯಾಕ್ಸ್ ಅನ್ನ ಅಥವಾ ಗಾಳಿಯ ಮೇಲೆ ಫೀಸ್ ಅನ್ನು ಹಾಕಿದ್ದಿದ್ರೆ ಏನ್ ಪರಿಸ್ಥಿತಿ? ಇದೇ ತರ ದೇವ್ರು ಸಹ ಒಂದು ಬಿಲ್ ಅನ್ನ ಕೊಟ್ಟಿ ಕಟ್ಟು ಅಂತ ಹೇಳಿದ್ರೆ ಏನ್ ಕತೆ ಅಂತ ಹೇಳಿ ಯೋಚನೆ ಮಾಡ್ದ ಆ ವ್ಯಕ್ತಿ. ನಿಜನಾ? ಯಾಕೆಂದ್ರೆ ಈ ನಮ್ಮ ಸುತ್ತ ಇರುವಂತಹ ಪ್ರಕೃತಿಯ ಮೌಲ್ಯ, ಇದರ ಬೆಲೆ ನಮ್ಮೆಲ್ಲರಿಗೂ ಗೊತ್ತಿಲ್ಲ. ನಮಗೆ ಈಸಿಯಾಗಿ ಸಿಗ್ತಿದೆ ಅಲ್ವಾ? ನಾವ್ ನೋಡಿದಂತಹ ಗಾಳಿ ಆಗಿರ್ಬೋದು, ನಾವ್ ನೋಡಿದಂತಹ ಸಮುದ್ರ ಅನ್ನುವಂತ ಸಂದೇಶದಲ್ಲಾಗಿರ್ಬೋದು, ಈಗ ನಾವ್ ನೋಡ್ತಿರುವಂತಹ ಪರ್ವತಗಳು ಅನ್ನುವಂತಹ ಸಂದೇಶದಲ್ಲಾಗಿರ್ಬೋದು, ಇದರ ಬೆಲೆ ಎಲ್ಲ ನಮಗ್ ಗೊತ್ತಿಲ್ಲ.
ಇದು ಮಾಡದೇ ಹೋಗಿದ್ರೆ ಗೊತ್ತಾಗ್ತಾ ಇತ್ತು. ದೇವರು ಇದನ್ನ ಒಂದು ವೇಳೆ ಸೃಷ್ಟಿ ಮಾಡದೆ ಹೋಗಿದ್ರೆ ನಮಗೂ ಅರ್ಥ ಆಗ್ತಾ ಇತ್ತು. ಓಕೆ, ಅದಕ್ಕೋಸ್ಕರ ಅದೊಂದು ಚಿಕ್ಕ ಉದಾಹರಣೆ, ಅದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಪರ್ವತಗಳು ಅನ್ನುವಂತಹ ಸಂದೇಶವನ್ನು ಶುರು ಮಾಡೋಣ. ಓಕೆ, ಇಷ್ಟಕ್ಕೂ ಈ ಸಂದೇಶದಲ್ಲಿ ಏನೇನ್ ನೋಡ್ಲಿಕ್ಕೆ ಹೊರಟಿದ್ವಿ? ಪರ್ವತಗಳಿಂದ ನಮಗೇನೇನ್ ಪ್ರಯೋಜನ? ಪರ್ವತಗಳಿಂದ ನಮಗೇನೇನ್ ಪ್ರಯೋಜನ ಹೇಳಿ, ನಿಮಗ್ ಗೊತ್ತಿರೋ ಹಾಗೆ. ಗಾಳಿ ಅಂದ್ರೆ ನಮ್ಗೆ ಈಸಿಯಾಗಿ ನೆನಪು ಬರುತ್ತೆ, ಉಸಿರಾಡ್ಲಿಕ್ಕೆ ಬೇಕು ಬ್ರದರ್ ಅಂತೀವಿ, ಹೌದಾ? ಪರ್ವತಗಳಿಂದ ನಮಗೇನು ಪ್ರಯೋಜನನೇ ಇಲ್ವಾ? ಮಳೆ. ಮಳೆ. ಹೌದು, ಮಳೆ ಒಂದು ರೀತಿಯಾಗಿ ಪರ್ವತಗಳು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮಳೆ ಆಗ್ಬೇಕು ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಪರ್ವತಗಳೂ ಸಹ ಅದಕ್ಕೆ ಕಾರಣನೇ. ಇನ್ನು ಜೇನುತುಪ್ಪ ತಿಂದಿದೀವ ಯಾವತ್ತಾದ್ರೂ? ಶುದ್ಧವಾಗಿರುವಂತಹ ಜೇನುತುಪ್ಪ ಎಲ್ಲಿ, ಜೇನುಗೂಡು ಎಲ್ಲಿ ಕಟ್ಟುವಂತಹದ್ದು? ನಮ್ಮ ಮನೆಗಳ ಹತ್ರನ. ದೊಡ್ಡ 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 ತುಂಬಾ ಸೈಜ್ ಅಲ್ಲಿ ತುಂಬಾ ಅತ್ಯಂತ ದೊಡ್ಡದಾಗಿರುವಂತಹ ಜೇನುಗೂಡು ಎಲ್ಲಿ ಕಟ್ಟುತ್ತೆ? ಜೇನು ಹುಳುಗಳು ಕಾಡಿನಲ್ಲಿ ಬೆಟ್ಟಗಳ ಮಧ್ಯ, ಎತ್ತರವಾಗಿರುವಂತಹ ಬೆಟ್ಟಗಳ ಮಧ್ಯ. ನಾವ್ ನೋಡಿದೀವ ಇದನ್ನ? ನೆಕ್ಸ್ಟ್, ಇದನ್ನ ಹೊರತುಪಡಿಸಿ ನಾವೇನ್ ಆಯಿಲ್ ಅನ್ನ ಯೂಸ್ ಮಾಡ್ತಿದೀವಲ್ವಾ ಪ್ರಿಯರೇ? ನಾವೇನ್ ಆಯಿಲ್ ಯೂಸ್ ಮಾಡ್ತಿದ್ವಿ ಪ್ರತಿದಿನ, ಕ್ರೂಡ್ ಆಯಿಲ್ ಅಂತ ಕರಿತೀವಲ್ವಾ? ಕ್ರೂಡ್ ಆಯಿಲ್ ಇಂದಾನೆ ಪೆಟ್ರೋಲು, ಡೀಸೆಲ್, ಈ ರೀತಿಯಾಗಿರುವಂತಹ ಬೇರೆ ಬೇರೆ ಆಯಿಲ್ ಗಳೆಲ್ಲ ಬರುವಂತಹ. ಈ ಕ್ರೂಡ್ ಆಯಿಲ್ಗೆ ಕಾರಣ ಬೆಟ್ಟಗಳೇ. ಇದನ್ನ ಹೊರತು ಅದು ಹೇಗೆ ಅಂತ ಹೇಳಿ ಮುಂದೆ ಸಂದೇಶದಲ್ಲಿ ನೋಡ್ತಾ ಹೋಗೋಣ. ಇದನ್ನ ಹೊರತುಪಡಿಸಿ ಇನ್ನೂ ಏನೇನ್ ತಗೋತೀವಿ ಬೆಟ್ಟದಿಂದ ನಾವು? ಕಾಪರ್ ಅನ್ನ ತಗೊಳ್ತೀವ. ನಿಮ್ ಮನೆ ವೈರ್ಗಳಲ್ಲಿ ಮತ್ತೆ ಒಳಗಡೆ ಇರುತ್ತಲ್ವಾ ಕಾಪರ್, ತಾಮ್ರ ಅಂತ ಹೇಳಿ ಕರಿತೀವಲ್ವಾ? ಇದು ಬರುವಂತಹದ್ದು ಬೆಟ್ಟಗಳಲ್ಲಿ ಇರುವಂತಹ ಒಂದು ರೀತಿಯಾಗಿರುವಂತಹ ಕಲ್ಲುಗಳಿಂದ. ನೆಕ್ಸ್ಟ್, ಐರನ್, ಕಬ್ಬಿಣವನ್ನ ತಗೊಳ್ತೀವ. ಆ ಕಬ್ಬಿಣಕ್ಕೆ ಮೂಲ ಕಾರಣ ಬೆಟ್ಟಗಳಲ್ಲಿರುವಂತಹ ಮಟೀರಿಯಲ್. ಹೇಗೆ ಅಂತ ಹೇಳಿ ಮುಂದೆ ನೋಡ್ತಾ ಹೋಗೋಣ ಈ ಸಂದೇಶದಲ್ಲಿ. ಇದಿಷ್ಟನ್ನು ಹೊರತುಪಡಿಸಿ, ಅಂದ್ರೆ ಬೆಟ್ಟದಿಂದ ಏನೇನ್ ಪ್ರಯೋಜನ ಆಗುತ್ತೆ ಅನ್ನುವಂತಹದನ್ನು ಹೊರತುಪಡಿಸಿ, ಇನ್ನು ಯಾವತ್ತಾದ್ರೂ ಈ ಬೆಟ್ಟಗಳನ್ನ ಇಷ್ಟಿಷ್ಟು ಎತ್ತರವಾಗಿ ಕಾಣಿಸ್ತಿರುತ್ತಲ್ವಾ ಪ್ರಿಯರೇ? ಯಾವತ್ತಾದ್ರೂ ಈ ಬೆಟ್ಟಗಳನ್ನ ನೋಡಿದಾಗ ನಮಗ್ ದೇವ್ರ ನೆನಪು ಬಂದಿದಾರ? ಬೆಟ್ಟಗಳನ್ನ ನೋಡಿದಾಗ ಯಾವತ್ತಾದ್ರೂ ದೇವ್ರ ನೆನಪು ಬಂದಿದಾರ? ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಫಿನಿಶ್ಡ್ ಬಿಲ್ಡಿಂಗ್ ಅಂತ ಹೇಳಿದ್ರೆ, ಅಂದ್ರೆ ಕಂಪ್ಲೀಟ್ ಆಗಿರುವಂತಹ ಮನುಷ್ಯ ಕಲ್ಪಿತ, ಅಂದ್ರೆ ಮನುಷ್ಯನು ಕಟ್ಟಿರುವಂತಹ ಬಿಲ್ಡಿಂಗ್ ಅಂತ ಹೇಳಿದ್ರೆ ಬುರ್ಜ್ ಖಲೀಫಾ ಅಲ್ವಾ? ನಮಗ್ ಗೊತ್ತು. ಓಕೆ, ಈ ಬುರ್ಜ್ ಖಲೀಫಾ ಇಡೀ ಪ್ರಪಂಚದಾದ್ಯಂತ ಅತ್ಯಂತ ಎತ್ತರವಾಗಿರುವಂತಹ ಬಿಲ್ಡಿಂಗ್ ಇದು, ನಿಜಾನ? ಓಕೆ, ಇದನ್ನ ನೋಡ್ಲಿಕ್ಕೆ ದೇಶ ವಿದೇಶಗಳಿಂದ ಜನ ಹೋಗುವಂತಹದ್ದು, ನೋಡುವಂತಹದ್ದು, ಅದರ ಎತ್ತರವನ್ನ ನೋಡುವಂತಹದ್ದು. ಹೌದಾ? ಹಬ್ಬ ಎಷ್ಟು ಎತ್ತರವಾಗಿದೆ, ಮನುಷ್ಯ ಎಂತ ದೊಡ್ಡ ಮೇಧಾವಿ ಇದನ್ನ ಕಟ್ಟಿರ್ಬೇಕಾದ್ರೆ ಅಂತ ಹೊಗಳುವಂತಹದ್ದು, ಕೊಂಡಾಡುವಂತಹದ್ದು ಯಾರನ್ನ? ಬುರ್ಜ್ ಖಲೀಫಾ ಕಟ್ಟಿರುವಂತಹ ವ್ಯಕ್ತಿಯನ್ನ. ಇದನ್ನೆಲ್ಲ ನಾವು ನೋಡಿದೀವಿ, ಕೇಳಿದೀವಿ, ಹೌದಾ? ಓಕೆ, ಆ ಬುರ್ಜ್ ಖಲೀಫಾ ಹೈಟ್ ಎಷ್ಟು ಅಂತ ಹೇಳಿ ಕೇಳಿದ್ರೆ, ಮನುಷ್ಯನು ಕಟ್ಟಿರುವಂತಹ ಹೈಯೆಸ್ಟ್ ಕನ್ಸ್ಟ್ರಕ್ಷನ್, ಅತ್ಯಂತ ಎತ್ತರವಾಗಿರುವಂತಹ ಕಟ್ಟಡ, ಅದರ ಹೈಟ್ ಎಷ್ಟು ಅಂತ ಹೇಳಿ ಕೇಳಿದ್ರೆ ಸುಮಾರು 800 ಮೀಟರ್ಗಳು. ಎಷ್ಟು? ಸುಮಾರು 800 ಮೀಟರ್. 1 ಮೀಟರ್ ಎಷ್ಟು ಅಂತ ಹೇಳಿ ನಮಗ್ ಗೊತ್ತಿರ್ಬೇಕಲ್ವಾ? ಆ ರೀತಿ 800 ಮೀಟರ್ಗಳು. ಯಾವುದರ ಹೈಟು? ಬುರ್ಜ್ ಖಲೀಫಾ ಅನ್ನುವಂತಹ ಬಿಲ್ಡಿಂಗ್ ನ ಹೈಟು. ಮನುಷ್ಯ ಈ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಕ್ಕೆ ಪ್ರಪಂಚದಾದ್ಯಂತ ಜನ ಅದಕ್ಕೆ ಹೋಗುವಂತಹದ್ದು, ಅದನ್ನ ನೋಡುವಂತಹದ್ದು, ಖುಷಿ ಪಡುವಂತಹದ್ದು, ಮನುಷ್ಯ ಎಷ್ಟು ದೊಡ್ಡ ಜ್ಞಾನಿ ಅಂತ ಅನ್ಕೊಳ್ಳುವಂತಹದ್ದು, ಇದೆಲ್ಲ ನಡೆಯುತ್ತಾ? ಹೌದು. ನೀವು ಪರ್ವತಗಳನ್ನ ಏನ್ ನೋಡ್ತಿರಲ್ವಾ ಪ್ರಿಯರೇ? ಇಡೀ ಭೂಮಿಯ ಮೇಲೆ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್ ಅಲ್ವಾ? ಈಗ ಮೌಂಟ್ ಎವರೆಸ್ಟ್ ನ ಹೈಟ್ ಎಷ್ಟು? ಮೌಂಟ್ ಎವರೆಸ್ಟ್ ನ ಹೈಟ್ ಎಷ್ಟು? 8,852 ಮೀಟರ್ಗಳು ಸುಮಾರು. ಹೌದಾ? ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? 8,000 ಮೀಟರ್ ಹೈಟ್ ಇರುವಂತಹ ಬೆಟ್ಟಗಳನ್ನ ಸೃಷ್ಟಿ ಮಾಡಿದಂತಹ ದೇವರು ನಮ್ಗೆ ಯಾವತ್ತೂ ನೆನಪು ಬರ್ಲಿಲ್ಲ. ಹೌದಾ? ಅದನ್ನ ನೋಡಿದಾಗ ಅಬ್ಬಬ್ಬ ದೇವರ ಸೃಷ್ಟಿ ಏನಿದೆ ಅಂತ ನಮ್ಗೆ ಯಾವತ್ತೂ ಅನಿಸ್ಲಿಲ್ಲ. ಅದೇ 800 ಮೀಟರ್ ಹೈಟ್ ಇರುವಂತಹ ಬಿಲ್ಡಿಂಗ್ ಅನ್ನ ಕಟ್ಟಿದಂತಹ ಮನುಷ್ಯನಿಗೆ ತಗೊಂಡೋಗಿ ಕೊಡ್ತಿದೀವಿ ಎಲ್ಲ ಕ್ರೆಡಿಟ್ಸ್ ಅನ್ನ. ಹಬ್ಬ, ಇದು ನಿಜವಾಗ್ಲೂ ಬೆರಗಾಗುವಂತಹ ವಿಚಾರ ಅಂತ ಹೇಳಿ ಮನುಷ್ಯನು ಕಟ್ಟಿರುವಂತಹ ಒಂದು ನಿರ್ಮಾಣದ ಕುರಿತಂತೆ ಹೇಳ್ತಿದೀವಿ. ಯಾವತ್ತಾದ್ರೂ ಬೆಟ್ಟಗಳನ್ನ ನೋಡಿದಾಗ ಹೇಗ್ ಮಾಡಿದಾರೆ ದೇವ್ರು ಅಂತ ಅನ್ನಿಸ್ತಾ? ದೇವ್ರು ಎಂತ ದೊಡ್ಡ ಜ್ಞಾನಿ ಆಗಿರ್ಬೇಕು ಇದನ್ನ ಮಾಡಿರ್ಬೇಕಾದ್ರೆ ಅಂತ ಅನ್ನಿಸ್ತಾ? ಇಷ್ಟಕ್ಕೂ ಮೌಂಟ್ ಎವರೆಸ್ಟ್ ನ ಅಳತೆ ಮಾಡ್ಲಿಕ್ಕೆ 1 ವರ್ಷ ಬೇಕಾಗಿತ್ತು ಮನುಷ್ಯರಿಗೆ. ಕಟ್ಟಿರುವಂತಹ ಮನುಷ್ಯರಲ್ಲ ಅದನ್ನ, ಬೆಟ್ಟವನ್ನ ಅಳತೆ ಮಾಡ್ಲಿಕ್ಕೆ, ದೇವರು ಸೃಷ್ಟಿ ಮಾಡಿರುವಂತಹ ಪರ್ವತವನ್ನ ಅಳತೆ ಮಾಡ್ಲಿಕ್ಕೆ 1 ವರ್ಷ ಬೇಕಾಗಿತ್ತಂತೆ. ಹೌದಾ? ಹಾಗೆ ಇಬ್ಬರು ನಮ್ಮೆಲ್ಲರಿಗೂ ಗೊತ್ತು, ಟೆನ್ಸಿಂಗ್ ನಾರ್ವೆ ಮತ್ತೆ ಎಡ್ಮಂಡ್ ಹಿಲರಿ ಅನ್ನುವಂತಹ ಇಬ್ಬರು ಮೌಂಟ್ ಎವರೆಸ್ಟ್ ನ ಪ್ರಪ್ರಥಮ ಬಾರಿಗೆ ಅದರ ಸಮಿಟ್, ಅದರ ಪೀಕ್ ಅನ್ನ ಮುಟ್ತಾರಲ್ವಾ?
ಅವ್ರನ್ನೂ ಸಹ ಹಾಡಿ ಕೊಂಡಾಡ್ತು ಪ್ರಪಂಚ. ಅಬ್ಬಾ ಇವರು ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರವನ್ನ ಹತ್ತಿದ್ದಾರೆ ಪ್ರಪ್ರಥಮ ಬಾರಿಗೆ ಅಂತ ಹೇಳಿ ಅವ್ರನ್ನೂ ಸಹ ಕೊಂಡಾಡ್ತು. ಅಳತೆ ಮಾಡಿದವ್ರನ್ನ ಕೊಂಡಾಡಿದ್ವಿ, ಮೌಂಟ್ ಎವರೆಸ್ಟ್ ನ ಹತ್ತದಂತವ್ರನ್ನ ಕೊಂಡಾಡಿದ್ವಿ, ಹೌದಾ? ಸರಿ, ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿ ಅದನ್ನ ಹೈಟ್ ಕಟ್ಟದಂತಹ ಬುರ್ಜ್ ಖಲೀಫಾ ಕಟ್ಟದಂತವ್ರನ್ನ ಕೊಂಡಾಡಿದ್ವಿ. ಇನ್ನು ಏನೇನ್ ಮಾಡಿಲ್ಲ ನಾವು. ಹ್ಮ್ ಹೌದಾ? ಆದ್ರೆ ಆ ಮೌಂಟ್ ಎವರೆಸ್ಟ್ ನ ಸ್ಥಾಪನೆ ಮಾಡಿದಾರಲ್ವಾ, ಅದಕ್ಕೆ ಅಡಿಪಾಯ ಹಾಕಿ ಅದನ್ನ ನಿಲ್ಸಿದಾರಲ್ವಾ, ಆ ದೇವರನ್ನ ಮರ್ತು ಬಿಟ್ವಿ. ಎಲ್ಲಾದ್ರೂ ಕಾಣಿಸುತ್ತಾ ನಿಮ್ಮ ಸೋಷಿಯಲ್ ಟೆಕ್ಸ್ಟ್ ಬುಕ್ ಗಳಲ್ಲಿ? ನಿಮ್ಮ ಮಕ್ಕಳ ಸೋಷಿಯಲ್ ಟೆಕ್ಸ್ಟ್ ಬುಕ್ಸ್ ಅನ್ನು ಒಂದ್ಸರಿ ಓಪನ್ ಮಾಡಿ ನೋಡಿ, ಹೌದಾ? 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್ ಈ ಟೆಕ್ಸ್ಟ್ ಬುಕ್ ಗಳನ್ನೆಲ್ಲ ಒಂದ್ಸರಿ ಓಪನ್ ಮಾಡಿ ನೋಡಿ. ಅವ್ರಿಗೆ ಮೌಂಟ್ ಎವರೆಸ್ಟ್ ನ ಬಗ್ಗೆ ಪಾಠ ಇರುತ್ತೆ, ಮೌಂಟ್ ಎವರೆಸ್ಟ್ ನ ಹೈಟ್ ನ ಬಗ್ಗೆ ಪಾಠ ಇರುತ್ತೆ, ಮೌಂಟ್ ಎವರೆಸ್ಟ್ ನ ಯಾರು ಫಸ್ಟ್ ಹತ್ತಿದ್ರು ಅನ್ನುವಂತಹದ್ರ ಬಗ್ಗೆ ಪಾಠ ಇರುತ್ತೆ, ಹೌದಾ? ಇದೆಲ್ಲ ಇರುತ್ತೆ. ಆದ್ರೆ ಮೌಂಟ್ ಎವರೆಸ್ಟ್ ಸ್ಥಾಪಿಸಿದ್ಯಾರು ಅನ್ನುವಂಥದ್ದು ಮಾತ್ರ ನಿಮ್ಮ ಅವರ ಬುಕ್ಗಳಲ್ಲಿ ನೀವು ತಿರುಗಿಸಿ ನೋಡಿದ್ರು ಸಹ ಕಾಣಿಸೋದಿಲ್ಲ. ದೇವರು ಮರೆಯಾಗೋಗಿದ್ದಾರೆ ಪ್ರಿಯರೇ ಪ್ರಪಂಚಕ್ಕೆ. ನಿಜಾನ ಇಲ್ವಾ? ಮಾಡಿದ್ದೆಲ್ಲ ಅವರೇ. ನಾವೀಗ ಅನುಭವಿಸ್ತಿರುವಂತಹ ಪ್ರತಿಯೊಂದೊಂದನ್ನ ಮಾಡಿರುವಂತಹದ್ದು ಅವರೇ. ನಾವು ಬೆಟ್ಟವನ್ನ ನೋಡ್ತಿದೀವ, ಆನಂದ ಪಡ್ತಿದೀವ. ಸುಮಾರು ಜನ ಟ್ರೆಕ್ಕಿಂಗ್ ಹೋಗ್ತಾರೆ. ಸುಮಾರು ಜನ ಬೆಟ್ಟಗಳಿಂದ ಬರುವಂತಹ ಅನುಕೂಲ ಸಂಪನ್ಮೂಲಗಳನ್ನ ಯೂಸ್ ಮಾಡ್ಕೊಳ್ತಿದೀವ. ಇದೆಲ್ಲ ಮಾಡ್ತಿದ್ರು ಸಹ ದೇವ್ರು ನಮ್ಗೆ ಯಾವತ್ತೂ ನೆನಪು ಬರ್ತಿಲ್ಲ. ನಮ್ಮ ಸೋಷಿಯಲ್ ಟೆಕ್ಸ್ಟ್ ಬುಕ್ ಗಳಲ್ಲಿ ಇಲ್ಲ ದೇವರ ಹೆಸರು. ಅದಕ್ಕೆ ಮಕ್ಕಳಿಗೆ ಸತ್ಯವೇದವನ್ನ ಕಲಿಸಿ ದಯವಿಟ್ಟು ಅಂತ ಏನಕ್ಕೋಸ್ಕರ ಹೇಳ್ತೀವಿ ಅಂದ್ರೆ ಇದಕ್ಕೋಸ್ಕರನೇ. ಅವ್ರು ಓದುವಂತಹ ಬುಕ್ಗಳಲ್ಲಿ ಏನೇನಿರುತ್ತೆ? ಬೆಟ್ಟಗಳ ಬಗ್ಗೆ ಇರುತ್ತೆ, ಬೆಟ್ಟಗಳ ಹೈಟ್ ಇರುತ್ತೆ, ಬೆಟ್ಟಗಳು ಯಾರು ಹತ್ತಿದ್ದು ಅಂತ ಇರುತ್ತೆ, ಹೌದಾ? ಇದೆಲ್ಲ ಇರುತ್ತೆ. ಆದ್ರೆ ಬೆಟ್ಟಗಳನ್ನ ಯಾರು ಸೃಷ್ಟಿ ಮಾಡಿದ್ರು ಅನ್ನುವಂತಹದ್ದು ಮಾತ್ರ ಇರೋದಿಲ್ಲ. ಕಾಣಿಸುತ್ತಾ? ಇಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ದಯವಿಟ್ಟು ಓದು ವಿದ್ಯೆಯ ಜೊತೆಯಲ್ಲಿ ವಿದ್ಯೆಗಿಂತ ಪ್ರಾಮುಖ್ಯವಾಗಿ ಸತ್ಯವೇದವನ್ನು ದಯವಿಟ್ಟು ಕಲಿಸಿ. ಓಕೆ, ಈಗ ಅಂಶಕ್ಕೆ ವಾಪಸ್ ಬರುವಂತಹದ್ದಾದ್ರೆ, ನೀವಾಗ್ಲಿಂದ ನೋಡಿದ್ರಿ ಅಂದ್ರೆ ಮನುಷ್ಯ ಕಟ್ಟಿರುವಂತಹ ಒಂದು ಕಟ್ಟಡಕ್ಕೆ ನಾವು ಕೊಟ್ಟಂತಹ ಬೆಲೆ ಎಷ್ಟು ಅಂತ ಹೇಳಿ. ನಿಜಾನ? ಹಾಡಿ ಕೊಂಡಾಡದ್ವಿ. ದೇವ್ರನ್ನ ಯಾವತ್ತು ಕೊಂಡಾಡಿಲ್ಲ ಅಲ್ವಾ? ಈಗ ಈ ಬೆಟ್ಟಗಳಿಂದ ಸತ್ಯವೇದದಲ್ಲಿ ಒಂದಷ್ಟು ಅನುಕೂಲಗಳನ್ನು ಬರ್ಸಿದ್ದಾರೆ. ಬೆಟ್ಟಗಳಿಂದ ಆಗುವಂತಹ ಅನುಕೂಲಗಳು, ಮನುಷ್ಯರಿಗೆ ಬೆಟ್ಟಗಳಿಂದ ಆಗುವಂತಹ ಅನುಕೂಲಗಳು ಏನೇನು ಅಂತ ಹೇಳಿ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಒಂದೊಂದಾದ ನಂತರ ಒಂದು ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಈ ಬೆಟ್ಟಗಳು ಯಾರ ಪ್ರಾಪರ್ಟಿ ಅನ್ನುವಂತಹದನ್ನ ನೋಡ್ಕೊಂಡು ಮುಂದೆ ಹೋಗೋಣ. ಯಾಕೆಂದ್ರೆ ಸಮುದ್ರ ಅನ್ನುವಂತಹ ಮೆಸೇಜ್ ಅನ್ನ ನೋಡ್ಬೇಕಾದ್ರೆ ಆ ಸಮುದ್ರ ಯಾರ ಪ್ರಾಪರ್ಟಿ ಅಂತ ಹೇಳಿ ನೋಡ್ಕೊಂಡು ಸ್ಟಾರ್ಟ್ ಮಾಡಿದ್ವಲ್ವಾ. ಬೆಟ್ಟಗಳು ಯಾರ್ದು ಅಂತ ಹೇಳಿ ಒಂದ್ಸರಿ ನೋಡೋಣ. ಕೀರ್ತನೆಗಳು 95ನೇ ಅಧ್ಯಾಯ. ಕೀರ್ತನೆಗಳು 95ನೇ ಅಧ್ಯಾಯ 3ನೇ ವಚನ. 95:3. ಯೆಹೋವನು ಮಹಾದೇವರು, ಎಲ್ಲಾ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಭೂಮಿಯು ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಯಾರ್ದಂತೆ ಬೆಟ್ಟಗಳು? ದೇವರದ್ದು. ಇನ್ನೊಂದ್ಸರಿ ಹೋದಣ ಅದೇ ಮಾತನ್ನ. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಪರ್ವತ ಶಿಖರಗಳು ಆತನವೇ. ದೇವದ ನಾವು ನೋಡ್ತಿರುವಂತಹ ಬೆಟ್ಟ ದೇವದ. ನೀವು ಹತ್ತುತ್ತಿರುವಂತಹ ಬೆಟ್ಟ ದೇವರದ್ದ? ಹತ್ಲಿಕ್ಕೆ ಹೋಗ್ತಾರಲ್ವಾ ತುಂಬಾ ಜನ. ಹತ್ತುತ್ತಿರುವಂತಹ ಬೆಟ್ಟ ದೇವರದ್ದ? ಹೌದು. ಆ ಬೆಟ್ಟ ಅನ್ನುವಂತಹ ದೇವರ ಪ್ರಾಪರ್ಟಿಯನ್ನು ಮತ್ತೆ ನಮಗ್ ಬಿಟ್ಕೊಟ್ಟಿದಾರಂತೆ. ಸಮುದ್ರ ಅನ್ನುವಂತಹ ಮೆಸೇಜ್ ಅಲ್ಲಿ ಇದನ್ನೇ ಅಲ್ವಾ ಕೇಳಿದ್ ನಾವು. ಸಮುದ್ರ ಯಾರದ್ದು? ದೇವರದ್ದು. ಅದ್ರೆಲ್ಲ ಕೆಳಗಡೆ ಇರುತ್ತ ಮಾತು, ಹೌದಾ? ಸಮುದ್ರ ಅನ್ನುವಂತಹದ್ದು ದೇವರದ್ದು. ನಮಗ್ ಸುಮ್ನೆ ಬಿಟ್ಕೊಟ್ಟಿದಾರ ಫ್ರೀಯಾಗಿ? ಹೌದು. ಸಮುದ್ರ ಅನ್ನುವಂಥದ್ದು ಮಾತ್ರ ಅಲ್ಲ, ಬೆಟ್ಟನೂ ದೇವರದ್ದೇ, ನಮ್ದಲ್ಲ. ನಾವು ಮಾಡಿಲ್ಲ ಅದನ್ನ, ಹೌದಾ? ಅದಕ್ಕೆ ಫೀಸ್ ಕಟ್ತಿಲ್ಲ ನಾವು. ಬೆಟ್ಟದ ಹತ್ರ ಹೋದಾಗ ಟ್ಯಾಕ್ಸ್ ಕಟ್ತಿಲ್ಲ. ಮೌಂಟೇನ್ ಟ್ಯಾಕ್ಸ್ ಅಂತ ಹೇಳಿ ದೇವ್ರು ಯಾವ್ದು ಟ್ಯಾಕ್ಸ್ ಇಟ್ಟಿಲ್ಲ. ನಿಜನಾ? ಬೆಟ್ಟಗಳು ದೇವರದ್ದು. ಅದನ್ನ ನಮಗೋಸ್ಕರ ಬಿಟ್ಕೊಟ್ಟಿದ್ದಾರೆ, ನಮಗೋಸ್ಕರ ಸೃಷ್ಟಿ ಮಾಡಿದ್ದಾರೆ. ನಿಮ್ಗೆ ಅನ್ನಿಸ್ಬೋದಲ್ವಾ, ಬ್ರದರ್ ಬೆಟ್ಟ ಇಟ್ಕೊಂಡು ನಾವ್ ಏನ್ ಮಾಡೋಣ ಹೇಳಿ ಇಷ್ಟಕ್ಕೂ? ನಮಗೋಸ್ಕರ ಬೆಟ್ಟ ದೇವ್ರು ಬಿಟ್ಕೊಟ್ಟಿದ್ದಾರೆ ಅಂತಿದ್ದೀರಾ, ಇಷ್ಟಕ್ಕೂ ಬೆಟ್ಟ ಇಟ್ಕೊಂಡು ನಾವ್ ಏನ್ ಮಾಡೋಣ? ಬೆಟ್ಟಗಳಿದ್ರೆ ಭೂಮಿಯ ಮೇಲೆ ನಮ್ಗೆ ಏನ್ ಪ್ರಯೋಜನ? ನಮಗ್ ಬರುವಂತಹದ್ದಾದ್ರೂ ಏನು? ನಾವು ಬೆಟ್ಟಗಳ ಮಧ್ಯೆ ವಾಸ ಮಾಡೋದಿಲ್ಲ ಅಲ್ವಾ, ನಾವು ಮನೆಗಳಲ್ವಾ ವಾಸ ಮಾಡುವಂತಹದ್ದು. ಬೆಟ್ಟಗಳಿಂದ ನಮ್ಗಾಗುವಂತಹ ಲಾಭ ಏನ್ ಹೇಳಿ? ಬೆಟ್ಟವನ್ನು ಏನಕ್ಕೋಸ್ಕರ ಇಷ್ಟಕ್ಕೂ ದೇವ್ರು ಮಾಡ್ಬೇಕಿತ್ತು ಅನ್ನುವಂತಹ ಪ್ರಶ್ನೆ ನಿಮ್ ಮನಸ್ಸಲ್ಲಿ ಬಂದ್ರೆ ಮುಂದೆ ಹಾಗೆ ವಚನಗಳನ್ನು ನೋಡ್ತಾ ಹೋಗೋಣ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 15ನೇ ವಚನ. 33:15. ಪರ್ವತಗಳ ಉತ್ಪನ್ನ
ಶಾಶ್ವತವಾದ ಅನಾದಿಯಾದ ಬೆಟ್ಟಗಳು ಪರ್ವತಗಳ ಉತ್ಪನ್ನ, ಹ್ಮ್ ಶಾಶ್ವತವಾದ ಬೆಟ್ಟಗಳಿಂದುಂಟಾಗುವ ಮೇಲು. ಹ್ಮ್ ಸಾಕು ಸಾಕು. ಬೆಟ್ಟಗಳಿಂದ ಏನೇನು, ಇಷ್ಟಕ್ಕೂ ನಾವೇನ್ ಅನ್ಕೊಂಡ್ವಿ, ಬೆಟ್ಟಗಳಿಂದ ನಮಗ್ ಬರುವಂತಹ ಪ್ರಯೋಜನ ಏನ್ ಹೇಳಿ ಬ್ರದರ್? ಬೆಟ್ಟಗಳು ನಮಗ್ ಏನಕ್ಕೆ, ದೇವ್ರು ಏನಕ್ಕೋಸ್ಕರ ಸೃಷ್ಟಿ ಮಾಡ್ಬೇಕಿತ್ತು ಬೆಟ್ಟಗಳನ್ನ? ಕಾರಣ ಇದೆ ಪ್ರಿಯರೇ. ಸುಮ್ ಸುಮ್ನೆ ಅಷ್ಟೊಂದು ಎತ್ತರವಾಗಿರುವಂತಹ ಬೆಟ್ಟವನ್ನ ಸೃಷ್ಟಿ ಮಾಡಿದ್ದಾರೆ ದೇವ್ರು. 8,50 ಇರುವಂತಹ ಮೌಂಟ್ ಎವರೆಸ್ಟ್ ಅನ್ನ ಸುಮ್ನೆ ಸೃಷ್ಟಿ ಮಾಡಿಲ್ಲ ದೇವರು. ಅಷ್ಟು ದೊಡ್ಡ ಸ್ಟ್ರಕ್ಚರ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇದೆ. ನಮಗೇನ್ ಅನ್ಸುತ್ತೆ, ನಮ್ಮ ಜ್ಞಾನದಿಂದ ನಾವ್ ಯೋಚನೆ ಮಾಡಿದ್ರೆ ಆ ಬೆಟ್ಟಗಳು ನಮ್ಗೇನ್ ಬೇಕಾಗಿರ್ಲಿಲ್ಲ. ನಾವು ಮನೆಗಳಲ್ಲಿ ಇರುವಂತಹದ್ದು ಬೆಟ್ಟಗಳ ಮಧ್ಯೆ ಏನ್ ವಾಸ ಮಾಡ್ತಿಲ್ಲ. ಏನಕ್ಕೋಸ್ಕರ ಸೃಷ್ಟಿ ಮಾಡ್ಬೇಕಿತ್ತು ದೇವರು ಬೆಟ್ಟಗಳನ್ನ? ಇದು ನಮಗ್ ಅನ್ನಿಸಬಹುದು. ಆದ್ರೆ ದೇವರು ಏನಂತಿದ್ದಾರೆ ಸತ್ಯವೇದದಲ್ಲಿ? ಅನಾದಿಯಾದ ಪರ್ವತಗಳ ಉತ್ಪನ್ನ, ಪರ್ವತಗಳಿಂದ ಕೆಲವು ಉತ್ಪತ್ತಿ ಆಗತ್ತೆ. ನಾವಾಗ್ಲೇ ನೋಡ್ಕೊಂಡಿದೀವಿ. ಕಾಪರ್, ಐರನ್, ಹನಿ, ಜೇನುತುಪ್ಪ, ಹೌದಾ? ಪೆಟ್ರೋಲಿಯಂ, ಕ್ರೂಡ್ ಆಯಿಲ್, ಇದೆಲ್ಲವೂ ಸಹ ಎಲ್ಲಿಂದ ಉತ್ಪತ್ತಿ ಆಗುವಂತಹದ್ದು ಅಂತ ಹೇಳಿ ನೋಡಿದೀವಿ. ಪರ್ವತಗಳ ಉತ್ಪನ್ನ, ಬೆಟ್ಟಗಳ ಉತ್ಪನ್ನ ಇದೆಲ್ಲವೂ ಸಹ. ನೆಕ್ಸ್ಟ್ ಮುಂದೆ ಶಾಶ್ವತವಾದ, ನೆಕ್ಸ್ಟ್ ಲೈನ್ ಓದ್ತಿದ್ದೀನಿ. ಶಾಶ್ವತವಾದ ಬೆಟ್ಟಗಳಿಂದ ಉಂಟಾಗುವ ಮೇಲು ಏನುಂಟಾಗುತ್ತಂತೆ ಹೇಳಿ? ಪರ್ವತಗಳಿಂದ ಏನುಂಟಾಗುತ್ತಂತೆ? ಬೆಟ್ಟಗಳಿಂದ ಏನುಂಟಾಗುತ್ತಂತೆ? ಮೇಲ. ಮನುಷ್ಯರಿಗೆ ಪರ್ವತಗಳು ಮೇಲನ್ನ ಉಂಟು ಮಾಡುತ್ತಾ? ಹೌದು. ಮತ್ತೆ ಪರ್ವತಗಳು ಮನುಷ್ಯರಿಗೆ ಏನನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಸತ್ಯವೇದ ಹೇಳ್ತು? ಮೇಲು. ಇಷ್ಟಕ್ಕೂ ಪರ್ವತಗಳಿಂದ ಮನುಷ್ಯರಿಗೆ ಆಗುವಂತಹ ಮೇಲೇನು? ಪರ್ವತಗಳನ್ನು ದೇವ್ರು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು? ಸತ್ಯವೇದವನ್ನೇ ನೋಡೋಣ. ಮತ್ತೆ ನೋಡಿ, ಮೀಕನ ಗ್ರಂಥ 6ನೇ ಅಧ್ಯಾಯ 2ನೇ ವಚನ. ಮೀಕನ ಗ್ರಂಥ 6ನೇ ಅಧ್ಯಾಯ 2ನೇ ವಚನ. ಬೆಟ್ಟಗಳೇ, ಯೆಹೋವನ ವ್ಯಾಜ್ಯವನ್ನು ಕೇಳಿರಿ. ಭೂಮಿಯ ಶಾಶ್ವತವಾದ ಅಸ್ತಿವಾರಗಳೇ, ಕಿವಿಗೊಡಿರಿ. ಯೆಹೋವನಿಗೆ ಆತನ ಪ್ರಜೆಯ ಮೇಲೆ ವ್ಯಾಜ್ಯವಿದೆ. ಆತನು ಇಸ್ರಾಯೇಲಿನೊಂದಿಗೆ ವಿವಾದಿಸುತ್ತಾನೆ. ಸಾಕು. ಬೆಟ್ಟಗಳೇ, ಯೆಹೋವನ ವ್ಯಾಜ್ಯವನ್ನು ಕೇಳಿರಿ. ಭೂಮಿಯ ಶಾಶ್ವತವಾದ ಅಸ್ತಿವಾರಗಳೇ, ಕಿವಿಗೊಡಿರಿ. ಬೆಟ್ಟಗಳ ಜೊತೆನೆ ಮಾತಾಡ್ತಿರುವಂತಹದ್ದು ನಿಜನ? ಆ ಬೆಟ್ಟಗಳ ಜೊತೆ ಮಾತಾಡ್ತಾ ಏನಂತಿದ್ದಾರೆ? ಈ ಬೆಟ್ಟಗಳು ಏನಂತೆ ಭೂಮಿಗೆ? ಸೆಕೆಂಡ್ ಲೈನ್ ಅಲ್ಲಿ ಭೂಮಿಯ ಶಾಶ್ವತವಾದ ಅಸ್ತಿವಾರಗಳೇ, ಕಿವಿಗೊಡಿರಿ. ಈಗ ಹೇಳಿ, ಬೆಟ್ಟಗಳು ಭೂಮಿಗೆ ಏನು? ಅಸ್ತಿವಾರಗಳು. ಬೆಟ್ಟಗಳು ಭೂಮಿಗೆ ಅಸ್ತಿವಾರಗಳು. ಅದಕ್ಕೆ ದೇವರು ಹೇಳ್ತಿರುವಂತಹದ್ದು, ಭೂಮಿಯ ಶಾಶ್ವತವಾದ ಅಸ್ತಿವಾರಗಳೇ, ಕಿವಿಗೊಡಿರಿ. ಬೆಟ್ಟಗಳ ಜೊತೆ ಮಾತಾಡ್ತಾ ಏನಂದ್ರು ದೇವ್ರು? ಭೂಮಿಯ ಶಾಶ್ವತವಾದ ಅಸ್ತಿವಾರಗಳೇ. ಬೆಟ್ಟಗಳು ಭೂಮಿಗೆ ಶಾಶ್ವತವಾದ ಅಸ್ತಿವಾರಗಳ? ಹೌದು. ನೀವ್ ಯೋಚನೆ ಮಾಡಿ ನೋಡಿ ಪ್ರಿಯರೇ, ನೀವೊಂದು ಮನೆಯನ್ನ ಕಟ್ಬೇಕಾದ್ರೆ ಅಡಿಪಾಯಕ್ಕೆ ಏನನ್ನೆಲ್ಲ ಹಾಕ್ತೀರಾ ಹೇಳಿ? ಕೆಳಗಡೆ ಅಡಿಪಾಯ ಹಾಕಬೇಕಾದ್ರೆ, ಅಥವಾ ನೀವು ಪ್ರಾರಂಭದಲ್ಲಿ ಪಾಯವನ್ನ ತೆಗಿಬೇಕಾದ್ರೆ ಕೆಳಗಡೆ ಏನೇನನ್ನ ಹಾಕ್ತೀರಾ? ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕ್ತೀರಾ? ನಿಜನ? ಬೋರ್ಡ್ರಸ್ ಅಂತೆಲ್ಲ ಕರಿತೀವಿ ಆ ಕಲ್ಲುಗಳನ್ನ. ಕೆಳಗಡೆ ಆ ಕಲ್ಲುಗಳನ್ನ ಹಾಕಿ ಅದಾದ ನಂತರ ಅಲ್ವಾ ನೀವು ಕಟ್ಕೊಂಡು ಮನೆಯನ್ನು ಹೋಗುವಂತಹದ್ದು? ನಿಜನ? ನೀವು ಪಾಯಕ್ಕೆ ಕಲ್ಲುಗಳನ್ನ ಹಾಕ್ತೀರಾ? ಆವಾಗಲೇ ಅಲ್ವಾ ಗಟ್ಟಿಯಾಗಿರುವಂತಹ ನೀವು ಕಟ್ಟುವಂತಹ ಮನೆ. ಹೌದು. ದೇವರು ಈ ಭೂಮಿ ಅನ್ನುವಂತಹದ್ದಕ್ಕೆ ಅಸ್ತಿವಾರ ಹಾಕ್ಬೇಕಾದ್ರೆ, ನಿಮಗೆ ಗೊತ್ತು, ಭೂಮಿ ಗುಂಡಗಿದೆ ಅಲ್ವಾ? ಶೂನ್ಯದಲ್ಲಿ ನಿಂತಿದೆ ಅಲ್ವಾ? ಈ ಗುಂಡಗಿರುವಂತಹ ಭೂಮಿ ಅತ್ಯಂತ ಹೆಚ್ಚಾದ ವೇಗದಲ್ಲಿ ತಿರುಗ್ತಿದೆ ಅಲ್ವಾ? ನೀವ್ ಯೋಚನೆ ಮಾಡಿ ನೋಡಿ, ಈ ಭೂಮಿ ಅಷ್ಟು ಫಾಸ್ಟ್ ಆಗಿ ತಿರುಗಿದ್ರು ಸಹ ಭೂಮಿಯ ಮೇಲೆಲ್ಲ ಇರುವಂತಹದ್ ಮಣ್ಣಲ್ವಾ? ನೀವು ಒಣನೆಲದ ಮೇಲೆ ನೋಡಿದ್ರೆ ಭೂಮಿಯ ಮೇಲೆಲ್ಲ ಇರುವಂತಹದ್ ಮಣ್ಣಲ್ವಾ? ಯಾರು ತಾರನ್ನ ಎಲ್ಲಾ ಕಡೆ ಹಾಕಿ ಪೂರ್ತಿಯಾಗಿ ಕಚ್ಚಿಸಿಲ್ಲ ಅಲ್ವಾ? ಅದಷ್ಟು ಫಾಸ್ಟ್ ಆಗಿ ತಿರುಗ್ತಿದ್ರು ಸಹ ಆ ಗುಂಡಗಿರುವಂತಹ ಶೇಪ್ ಹಾಗೆ ಇದೆ, ಸ್ವಲ್ಪನೂ ಸಹ ಚೇಂಜ್ ಆಗ್ತಿಲ್ಲ. ಭೂಮಿಯ ಮೇಲೆ ಇರುವಂತಹ ಒಂದು ಪಾರ್ಟ್ ಯಾವತ್ತಾದ್ರೂ ದೂರ ಹೋಗಿ ಶೂನ್ಯದಲ್ಲೆಲ್ಲೋ ಬಿದ್ದಿರುವಂತಹದ್ ನೋಡಿದ್ರೆ, ಭೂಮಿಯ ಮೇಲಿರುವಂತಹ ಒಂದು ಚಿಕ್ಕ ಪಾರ್ಟ್ ಯಾವಾಗ್ಲಾದ್ರೂ ಶೂನ್ಯದಲ್ಲಿ ಆ ತಿರುಗುವಂತಹ ಸ್ಪೀಡ್ ಎಲ್ಲಾದ್ರೂ ದೂರ ಹೋಗಿ ಬಿದ್ದಿರುವಂತಹದನ್ನ ನೋಡಿದ್ರೆ ಇಲ್ಲ. ಇದು ಹೇಗಪ್ಪ? ಭೂಮಿಯ ಮೇಲೆ ಇಷ್ಟೊಂದು ಐಟಮ್ ಇದ್ರು ಸಹ, ಅಷ್ಟು ನೀರಿದ್ರು ಸಹ, ಇಷ್ಟು ಒಣನೆಲ ಇದ್ರು ಸಹ, ಅಷ್ಟು ಮಣ್ಣಿದ್ರು ಸಹ ಯಾವುದು ಸಹ ಅಲ್ಲಾಡದೆ ಆ ಕಡೆ ಈ ಕಡೆ ಹೋಗುತ್ತೆ. ಆ ಚಕ್ರಾಕಾರವಾಗಿರುವಂತಹ ಭೂಮಿ ಹಾಗೆ ಸುತ್ತಿರ್ಬೇಕಾದ್ರೆ ಅದ್ ಎಷ್ಟು ಫಾಸ್ಟ್ ಆಗಿ ಸುತ್ತಿದ್ರು ಭೂಮಿಯ ಮೇಲೆ ಇರುವಂತಹ ಒಂದ್ ಐಟಮು ಸಹ ಕದಲ್ತಿಲ್ಲ.
ಅದಿರುವಂತಹ ಜಾಗದಲ್ಲೇ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ದೇವರನ್ನ ಕೇಳಿದ್ರೆ, ಸತ್ಯವೇದ ಓಪನ್ ಮಾಡಿ ನೋಡು ಮಗನೇ ಬರ್ಸಿದೀನಿ ಅಂದ್ರು. ಓಪನ್ ಮಾಡಿ ನೋಡಿದ್ರೆ ಏನ್ ಕಾಣಿಸ್ತು ನಮಗೆ ಹೇಳಿ? ಏನ್ ಕಾಣಿಸ್ತು? ಭೂಮಿಗೆ ಯಾವುದರ ಮೂಲಕ ಅಸ್ಥಿವಾರವನ್ನು ಹಾಕಿದರಂತೆ ದೇವರು? ಬೆಟ್ಟಗಳ ಮೂಲಕ. ನೀವು ನೋಡುವಂತಹ ಬೆಟ್ಟಗಳು, ವಿಜ್ಞಾನಿಗಳು ಏನಂದ್ರು ಗೊತ್ತಾ? ಇಷ್ಟಕ್ಕೂ ಜಾಗ್ರಫರ್ಸ್, ಜಿಯೋಲಾಜಿಸ್ಟ್ ಎಲ್ಲ ಏನಂತ ಹೇಳಿದ್ರು ಗೊತ್ತಾ? ಮೌಂಟ್ ಎವರೆಸ್ಟ್ ಮೇಲೆಗಡೆ 8,050 ಮೀಟರ್ಗಳಿದೆ ಅಂತ ಹೇಳಿ ನಾವು ನೋಡ್ಕೊಂಡು ಬರ್ಬ ಈಗ ತಾನೆ. ಅದು ಭೂಮಿಯ ಮೇಲೆ 8,050 ಮೀಟರ್ ಹೈಟ್ ಇದೆ. ಇಷ್ಟಕ್ಕೂ ಅದರ ಹೈಟ್ ಭೂಮಿಯ ಮೇಲೆ ಎಷ್ಟಿದೆಯೋ ಭೂಮಿಯ ಒಳಗಡೆನೂ ಸಹ ಸುಮಾರು ಅಷ್ಟೇ ಹೈಟ್ ಇರುತ್ತೆ. ಒಳಗಡೆ ಉಲ್ಟಾ ಹೈಟ್ ಅಂದ್ರೆ ಆ ಬೆಟ್ಟ ಮೇಲ್ ನಿಂತಿದೆ ಅಂತ ಹೇಳಿದ್ರೆ ಆ ಬೆಟ್ಟಕ್ಕೆ ಅಷ್ಟೇ ಬೇರು ಒಳಗಡೆನೂ ಇರ್ಬೇಕು ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ. ಇದರಿಂದ ನಮ್ಗೆ ಅರ್ಥ ಆಗುವಂತಹ ವಿಚಾರ ಏನು? ಒಂದು ಬೆಟ್ಟ ನಿಂತಿದೆ ಅಂತ ಹೇಳಿದ್ರೆ ಸುಮ್ನೆ ನಿಂತ್ಕೊಳ್ಳೋದಿಲ್ಲ ಅದು. ಆ ಬೆಟ್ಟಕ್ಕೆ ಒಳಗಡೆ ಏನಿರ್ಬೇಕು? ಬೇರ್ ಇರ್ಬೇಕು. ಅದ್ ನಮಗ್ ಕಾಣಿಸ್ತೇ ಇರ್ಬೋದು, ಭೂಮಿಯ ಒಳಗಡೆ ಹೋಗಿರುತ್ತೆ. ಇಷ್ಟಕ್ಕೂ ಈ ಬೇರ್ ಒಳಗಡೆ ಹೋಗಿ ಎಲ್ಲೋ ಹೋಗಿರುತ್ತೆ ಅಂತ ಹೇಳಿ ಕೇಳಿದ್ರೆ ಚಾನ್ಸಸ್ ಏನಿದೆ ಗೊತ್ತಾ? ಒಂದು ಬೆಟ್ಟ ಎಲ್ಲೋ ಇದೆ ದೂರದ ಪ್ರದೇಶದಲ್ಲಿ ಅಂದ್ರೆ ಇನ್ನೊಂದು ಬೆಟ್ಟ ಎಲ್ಲೋ ಇದೆ ಅಂತ ಹೇಳಿದ್ರೆ ಈ ಎರಡೂ ಬೆಟ್ಟಗಳು ಲಿಂಕ್ ಆಗಿರುತ್ತೆ ಭೂಮಿಯ ಒಳಗಡೆಯಿಂದ. ದೊಡ್ಡ ದೊಡ್ಡ ಕಲ್ಲುಗಳ ಮೂಲಕ, ಬಂಡೆಯ ಮೂಲಕ ಒಳಗಡೆ ಭೂಮಿಯ ಒಳಗಡೆಯಿಂದ ಲಿಂಕ್ ಆಗಿರುತ್ತೆ. ಅಂದ್ರೆ ನಾವು ನೋಡ್ತಿರುವಂತಹ ಪ್ರತಿಯೊಂದೊಂದು ದೊಡ್ಡ ದೊಡ್ಡ ಬೆಟ್ಟಗಳು ಸಹ ಒಂದಕ್ಕೊಂದು ಲಿಂಕ್ ಆಗಿರುವಂತವೇನಾ? ಹೌದು. ಆ ಬೆಟ್ಟಗಳು ಒಂದಕ್ಕೊಂದು ಲಿಂಕ್. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಕಾರನ್ನೆಲ್ಲ ನೋಡ್ತಿರ್ತೀರಲ್ವಾ? ಕಾರನ್ನ, ಲಾರಿಯನ್ನ, ಯಾವುದೇ 4 ವೀಲರ್ ಅನ್ನ ತಗೊಳ್ಳಿ, ಹೌದಾ? 2 ವೀಲರು ಅಷ್ಟೇ. ಅದಕ್ಕೆಲ್ಲ ಏನ್ ಇರ್ಬೇಕು? 4 ಚಕ್ರ ಇದ್ರೆ ಸರಿ ಹೋಗುತ್ತಾ? ಇಲ್ಲ. ಇಷ್ಟಕ್ಕೂ ಆ ಎಲ್ಲಾ ಪಾರ್ಟ್ಸ್ ಅನ್ನು ಸಹ ಕ್ಯಾರಿ ಮಾಡುವಂತ ಒಂದು ಪಾರ್ಟ್ ಇರುತ್ತೆ ಕೆಳಗಡೆ. ಏನಂತ ಕರಿತೀವಿ ಅದನ್ನ? ಚಾಸಿಸ್ ಅಂತ ಹೇಳಿ ಕರಿತೀವಲ್ವಾ? ಚಾರ್ಸಿ ಅಂತಾರೆ ತುಂಬಾ ಜನ. ಇದರ ಕೆಲಸ ಏನು? ಆ ಕಾರ್ ಮೇಲೆ ಯಾರು ಕುತ್ಕೋತಾರೋ, ಆ ಕಾರ್ ಸೀಟ್ ಮೇಲೆ ಯಾರು ಕುತ್ಕೋತಾರೋ, ಆ ಕಾರ್ ಸೀಟ್ ಗಳಿಂದ ಹಿಡಿದು ಆ ಸ್ಟೇರಿಂಗು, ಗೇರು, ಈ ಐಟಮ್ ಎಲ್ಲ ಕೂರ್ಸುವಂತಹದ್ದು ಯಾವುದ್ರ ಮೇಲೆ? ಕೆಳಗಡೆ ಇಷ್ಟು ಭಾರವನ್ನು ಹೊತ್ತಿರುವಂತಹದ್ದು ಯಾವುದು? ಕೆಳಗಡೆ ಇರುವಂತಹ ಚಾಸಿಸ್. ಹೌದಾ? ದೇವ್ರ ಏನ್ ಮಾಡಿದಾರೆ ಗೊತ್ತಾ? ಈ ಬೆಟ್ಟಗಳನ್ನ ಭೂಮಿಯ ಮೇಲೆ ಸೃಷ್ಟಿ ಮಾಡಿ ಇದನ್ನ ಭೂಮಿಗೆ ಅಡಿಪಾಯವನ್ನಾಗಿ ನೇಮಿಸಿ, ಅಸ್ಥಿವಾರವನ್ನಾಗಿ ನೇಮಿಸಿ, ಇದನ್ನ ನಾವು 4 ವೀಲರ್ ಗಳಲ್ಲಿ ಬಳಸ್ತೀವಲ್ವಾ, ಚಾರ್ಸಿ ಅನ್ನುವಂತಹದ್ದು, ಆ ರೂಪದಲ್ಲಿ ಬೆಟ್ಟಗಳನ್ನ ಇಟ್ಟಿದ್ದಾರೆ ಭೂಮಿಯ ಮೇಲೆ. ಬೆಟ್ಟಗಳಿಂದ ಆಗುವಂತಹ ಮೇಲು, ಬೆಟ್ಟಗಳಿಂದ ಮನುಷ್ಯರಿಗೆ ಮೇಲಾಗತ್ತೆ ಧರ್ಮೋಪದೇಶ ಕಾಂಡದಲ್ಲಿ ಓದ್ಕೊಂಡ್ವಾ? ಓದ್ಕೊಂಡ್ವಿ. ಆ ಮೇಲ್ ಏನು ಅಂತ ಹೇಳಿ ದೇವ್ರನ್ನ ಕೇಳಿದ್ರೆ, ಆ ಮೇಲೇನ್ ಗೊತ್ತಾ ಮಕ್ಳ? ಬೆಟ್ಟಗಳೇ ಭೂಮಿಗೆ ಅಸ್ಥಿವಾರ. ಬೆಟ್ಟಗಳಿಲ್ಲದೆ ಹೋದ್ರೆ ನೀವಿಲ್ಲ. ನೀವಿರ್ಬೇಕು ಅಂತ ನಾನು ಬೆಟ್ಟಗಳನ್ನ ಸ್ಥಾಪಿಸಿದ್ದೀನಿ. ನಾವಿರ್ಬೇಕು ಅಂತ ಬೆಟ್ಟಗಳನ್ನ ಸ್ಥಾಪಿಸಿದ್ರ? ಭೂಮಿಗೆ ಅಸ್ಥಿವಾರವನ್ನು ಹಾಕಿರುವಂತಹದ್ದು ಬೆಟ್ಟಗಳ ಮೂಲಕನೇ ಅಂತೆ, ಪರ್ವತಗಳ ಮೂಲಕನೇ ಅಂತೆ. ಜನ ಏನ್ ಅರ್ಥ ಆಯ್ತು ನಮ್ಗೆ ಇದರಿಂದ? ಬೆಟ್ಟಗಳು ಏನಕ್ ಬರ್ದಾರ ನಮ್ಗೆ? ಬೆಟ್ಟಗಳನ್ನು ಸೃಷ್ಟಿ ಮಾಡಿ ಅಂತ ದೇವ್ರನ್ನ ಏನಾದ್ರು ಕೇಳಿದ್ವಾ? ಏನ್ ಪ್ರಯೋಜನ ಇದೆ ಇಷ್ಟಕ್ಕೂ ಬೆಟ್ಟಗಳಿಂದ ಅಂತ ಕೇಳಿದ್ರೆ, ಅಸ್ಥಿವಾರನೇ ಅದು. ನಿಮ್ಮ ಮನೆಗೆ ನೀವು ಅಸ್ಥಿವಾರ ಹಾಕಬೇಕು, ಇಲ್ಲ ನಿಮ್ಮ ಮನೆ ನಿಂತ್ಕೊಳ್ಳೋದಿಲ್ಲ ಅಲ್ವಾ? ನೀವು ದೊಡ್ಡ ದೊಡ್ಡ ಕಲ್ಲುಗಳನ್ನ ಯೂಸ್ ಮಾಡಿ, ದೊಡ್ಡ ದೊಡ್ಡ ಬೋರ್ಡರ್ಸ್ ಕಲ್ಲುಗಳನ್ನ ಯೂಸ್ ಮಾಡಿ ಅಸ್ಥಿವಾರವನ್ನ ಹಾಕ್ತೀರಾ ಅಲ್ವಾ? ದೇವ್ರು ಹಾಕಿದ್ದಾರೆ ನೋಡಿ. ದೇವ್ರು ಅಂತ ಕಲ್ಲುಗಳನ್ನ ಯೂಸ್ ಮಾಡಿಲ್ಲ, ಏಕವಾಗಿ ದೊಡ್ಡ ದೊಡ್ಡ ಪರ್ವತಗಳನ್ನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ನನ್ನ ಮಕ್ಕಳು ಇರುವಂತಹ ಭೂಮಿ ಸ್ವಲ್ಪನೂ ಕದಲಬಾರದು, ಅದು ಶಾಶ್ವತವಾಗಿ ನಿಂತಿರ್ಬೇಕು. ಯೇಸು ಕ್ರಿಸ್ತರ 2ನೇ ಬರುವವರೆಗೂ ಅಂತ ಹೇಳಿ ಏನೇನ್ ಮಾಡಿಟ್ಟಿದ್ದಾರೆ? ಇಷ್ಟು ದೊಡ್ಡ ಅಡಿಪಾಯವನ್ನ ಹಾಕಿದ್ದಾರೆ. ನೆಕ್ಸ್ಟ್ ಇನ್ನೂ ಏನೇನು ಬೆಟ್ಟಗಳಿಂದ ಆಗುವಂತಹ ಅನುಕೂಲಗಳು, ಇನ್ನೂ ಏನು ಯಾವ್ಯಾವ ತರ ಅನುಕೂಲಗಳಾಗತ್ತೆ? ಯೆಶಾಯನ ಗ್ರಂಥ 40ನೇ ಅಧ್ಯಾಯ, ಯೆಶಾಯನ ಗ್ರಂಥ 40ನೇ ಅಧ್ಯಾಯ 12ನೇ ವಚನ. 40:12. ಯಾವನು ಸಾಗರದ ಸಮುದ್ರಗಳನ್ನು ಸೇರೆಯಿಂದ ಅಳತೆ ಮಾಡಿದನು? ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಮಿಸಿದನು? ಭೂಲೋಕದ ಮಣ್ಣನ್ನೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು? ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನು ಯಾರು? ನಾವು ನೋಡ್ತಿರುವಂತಹ ಬೆಟ್ಟಗಳು 8,050 ಮೀಟರ್ಗಳಿರುವಂತಹ, 8,050 ಮೀಟರ್ ಅಂದ್ರೆ ಸುಮಾರು 8 ಕಿಲೋಮೀಟರ್. 1,000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಹೌದಾ? ಈಗ ಮೌಂಟ್ ಎವರೆಸ್ಟ್ ಎಷ್ಟು ಹೈಟ್ ಇದೆ ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ? 8,050 ಅಲ್ವಾ? ಸುಮಾರು 8 ಕಿಲೋಮೀಟರ್ ಉದ್ದ ಇರುವಂತಹ ಬೆಟ್ಟವನ್ನ ದೇವ್ರು ಹೇಗೆ ಅಳತೆ ಮಾಡಿದಾರಂತೆ? ಕೆಳಗಡೆ ಓದ್ಕೊಂಡ್ವಲ್ವಾ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ? ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನು ಯಾರು? ತ್ರಾಸಿನಿಂದ ತೂಗುದಂತೆ. ಯಾವುದನ್ನ? ಟೊಮ್ಯಾಟೊ ಅಲ್ಲ, ಮೌಂಟ್ ಎವರೆಸ್ಟ್ ಅನ್ನ. ಹೌದಾ? ಏನಕ್ಕೋಸ್ಕರ ತೂಗ್ಬೇಕಿತ್ತು ದೇವ್ರು?
ಸೃಷ್ಟಿ ಮಾಡಿದ್ದಲ್ಲದೆ, ಬೆಟ್ಟಗಳನ್ನ ಪರ್ವತಗಳನ್ನ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಲ್ಲದೆ, ಏನಕ್ಕೋಸ್ಕರ ಅದರ ತೂಕ ನೋಡ್ಬೇಕಿತ್ತು ದೇವ್ರು ಹೇಳಿ ಒಂದ್ಸರಿ. ಪ್ರಾರಂಭದಿಂದ ಓದೋಣ. ಯಾವನು ಸಾಗರ ಸಮುದ್ರವನ್ನು ಸೆರೆಯಿಂದ ಅಳತೆ ಮಾಡಿದನು, ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಣಯಿಸಿದನು, ಭೂಲೋಕದ ಮಣ್ಣನ್ನೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು, ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನು ಯಾರು. ಯಾರು ಅಂತ ಕೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಏನು? ನಾನೇ ಅಂತ ದೇವ್ರು ಹೇಳ್ತಿದ್ದಾರೆ ಅಂತ ಅದರ ಅರ್ಥ. ಯಾರು ಅಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಮಾಡ್ತಾರಾ ಇದನ್ನ? ನಿಮ್ಮಲ್ಲಿ ಯಾರಾದ್ರೂ ಮಾಡಿದ್ರೆ ಹೋಗ್ಲಿ ಅಂತ ನಮ್ಮನ್ನ ಕೇಳ್ತಿದ್ದಾರೆ, ಮನುಷ್ಯರನ್ನ. ಅದಾಗತ್ತ ನಮ್ ಕೈಯಲ್ಲಿ? ಭೂಮಿ ಮೇಲೆ ಇರುವಂತಹ ಮಣ್ಣನ್ನೆಲ್ಲ ಈ ಒಂದೇ ಕಡೆ ತುಂಬಿಡ್ಬೇಕಂದ್ರೆ ಕೊಳಗಕ್ಕೆ, ಅದೇ ಕೊಳಗದ ರೀತಿಯಲ್ಲಿ ಅದಾಗುವಂತ ಕೆಲಸನ ನಮ್ಮ ಹತ್ರ? ಬೆಟ್ಟಗಳನ್ನ ತಕ್ಕಡಿಯಿಂದ ತೂಗಬೇಕು ಅಂತ ಹೇಳಿದ್ರೆ ಅದಾಗುವಂತ ಕೆಲಸನ ನಮ್ಮ ಹತ್ರ? ಆ ಬೆಟ್ಟಗಳ ಮುಂದೆ ನಿಂತ್ಕೊಂಡ್ರೆ ಚಿಕ್ಕ ಚಿಕ್ಕ ಇರುವೆಗಳಿಗಿಂತ ಚಿಕ್ಕದಾಗಿ ಕಾಣಿಸ್ತಿರ್ತೀವಿ ನಾವು. ನಿಜನ? ಅಷ್ಟು ದೊಡ್ಡ ಬೆಟ್ಟವನ್ನ ಏನ್ ಮಾಡಿದ್ರಂತೆ ದೇವರು? ತ್ರಾಸಿನಿಂದ ತಕ್ಕಡಿಯಿಂದ ತೂಗುದ್ರಂತೆ. ಇಷ್ಟಕ್ಕೂ ತ್ರಾಸು ತಕ್ಕಡಿ ಯಾವಾಗ ಯೂಸ್ ಮಾಡ್ತೀರಾ ಪ್ರಿಯರೇ ನೀವು ಹೇಳಿ? ತ್ರಾಸು ತಕ್ಕಡಿ ಯಾವಾಗ ಯೂಸ್ ಮಾಡ್ತೀರಾ ನೀವು? ತೂಕ ಹಾಕ್ಲಿಕ್ಕೆ ಯೂಸ್ ಮಾಡ್ತೀರಾ, ಹೌದಾ ಇಲ್ವಾ? ಯಾವ್ದಾದ್ರು ಒಂದು ವಸ್ತುವಿನ ತೂಕ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಯೂಸ್ ಮಾಡ್ತೀರಾ. ದೇವ್ರು ಇದನ್ನು ಸಹ ಇದರ ವೆಯ್ಟ್ ಅನ್ನ, ಈ ಬೆಟ್ಟಗಳ ವೆಯ್ಟ್ ಅನ್ನ, ಗುಡ್ಡಗಳ ವೆಯ್ಟ್ ಅನ್ನ ಯಾವ್ದ್ರಿಂದ ಮೆಷರ್ ಮಾಡಿದ್ರಂತೆ? ತ್ರಾಸಿನಿಂದ, ತಕ್ಕಡಿಯಿಂದ. ಏನಕ್ಕೋಸ್ಕರ ಇದರ ವೆಯ್ಟ್ ಅನ್ನ ನೋಡಿದ್ರು? ವಿಜ್ಞಾನಿಗಳನ್ನ ಕೇಳಿದ್ರೆ, ಈ ಬೆಟ್ಟ ಅನ್ನುವಂತಹದ್ದು ಭೂಮಿಯ ಮೇಲೆ ಎಲ್ಲಂದ್ರೆ ಅಲ್ಲಿ ಇಲ್ಲ, ಎಲ್ಲಂದ್ರೆ ಅಲ್ಲಿ ಎಲ್ಲೆಲ್ಲೋ ಇಷ್ಟ ಬಂದಿರುವಂತ ಕಡೆ ಇಲ್ಲ. ಎಲ್ಲೆಲ್ಲಿದೆ ಭೂಮಿಗೆ ಎಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುವಂತ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಮೇಲೆ ಟೆರೆಸ್ ಮೇಲೆ ಯಾವತ್ತಾದ್ರೂ ಹಪ್ಳ ಒಣಗಿಸಿದೀರಾ? ನೋಡಿದೀವ ಹಪ್ಳವನ್ನ ಯಾರಾದ್ರೂ ಒಣಗಿಸಿರುವಂತಹದ್ದು ಅಟ್ಲೀಸ್ಟ್? ಕೆಳಗಡೆ ಒಂದು ಬಟ್ಟೆಯನ್ನ ಹಾಕಿ ಅದ್ರ ಮೇಲೆ ಹಪ್ಳನೋ ಏನೋ ಎಲ್ಲವನ್ನ ಹಾಕಿ ಒಣಗ್ಲಿಕ್ಕೆ ಸೂರ್ಯನ ಬೆಳಕಿಗೆ. ಅದಾದ ನಂತರ ಏನ್ ಮಾಡ್ತೀರಾ ನೀವು? ನಾಲ್ಕು ಕಡೆನೂ 4 ಕಲ್ಲು ಇಡ್ತೀರಾ? ಏನಕ್ಕೋಸ್ಕರ ಇಡ್ತೀರಾ? ಅದು ಹಾರೋಗ್ಬಾರ್ದು. ಆ ಬಟ್ಟೆನೆ ಹಂಗೆ ಹಾರೋಗ್ಬಿಡ್ಬಾರ್ದಲ್ವಾ ಗಾಳಿ ಬಂದ್ರೆ? ಹೌದಾ? ನೀವು ಬಟ್ಟೆ ಇಟ್ಟಿರ್ತೀರಾ, ಅದ್ರ ಮೇಲೆ ಏನೋ ಹಾಕಿರ್ತೀರಾ. ಗಾಳಿ ಬಂದ್ರೆ ಏನಾಗತ್ತೆ? ಆ ಬಟ್ಟೆನೆ ಹಾಗೆ ಹಾರ್ಕೊಂಡು ಹೊರಟೋಗುತ್ತೆ ಇನ್ನೊಂದ್ ಕಡೆ. ಹಂಗಾಗ್ಬಾರ್ದು ಅಂತ ಹೇಳಿ 4 ಮೂಲೆಯಲ್ಲಿ ಕಲ್ಲಿಡ್ತೀರಾ. ಎಲ್ಲಿಟ್ರಿ ಕಲ್ಲನ್ನ? ಆ ತೂಕ ಆಗಿರುವಂತಹ ಕಲ್ಲನ್ನ ಎಲ್ಲಿಟ್ರಿ? ತಗೊಂಡು ಹೋಗಿ ಬೇಕಾಗಿರುವಂತಹ ಜಾಗದಲ್ಲಿಟ್ರಿ. ಬೇಕಾಗಿರುವಂತಹ ಜಾಗ ಯಾವ್ದು ನಿಮ್ಮ ಪ್ರಕಾರ? 4 ಮೂಲೆಗಳು. ವಿಜ್ಞಾನಿಗಳು ಸಹ ಅದನ್ನೇ ಹಂಗೆ ಹೇಳಿದ್ರು. ಏನಂತ? ಇಷ್ಟಕ್ಕೂ ಆ ಬೆಟ್ಟಗಳು ಅನ್ನುವಂತಹದ್ದು ಭೂಮಿಯ ಮೇಲೆ ಇಷ್ಟ ಬಂದಿರುವಂತಹ ಕಡೆ ಇಲ್ಲ. ಎಲ್ಲೆಲ್ಲಿ ಬೇಕೋ ಈ ಬೆಟ್ಟಗಳ ನಿರ್ಮಾಣ ನೋಡಿದಾಗ ವಿಜ್ಞಾನಿಗಳಿಗೆ ಏನ್ ಅನ್ನಿಸ್ತಂತೆ ಗೊತ್ತಾ? ಯಾರೋ ಒಬ್ಬ ಮಹಾ ಮೇಧಾವಿ ಈ ಜಾಗದಲ್ಲಿ ಈ ಬೆಟ್ಟವನ್ನ ಇಟ್ರೆ ಕರೆಕ್ಟ್ ಆಗಿ ವೆಯ್ಟ್ ಅನ್ನುವಂತಹದ್ದು ಸರಿಸಮಾನವಾಗಿರುತ್ತೆ. ಎಲ್ಲಂದ್ರೆ ಅಲ್ಲಿಲ್ಲ. ಭೂಮಿ ಎಲ್ಲೆಲ್ಲಿ ಲೈಟ್ ಆಗಿರುವಂತಹ ನೆಲವನ್ನ ಹೊಂದಿದ್ಯೋ, ಭೂಮಿ ಯಾವ್ಯಾವ ಪ್ರದೇಶಗಳಲ್ಲಿ ಲೈಟ್ ಆಗಿರುವಂತಹ ಮಣ್ಣಿನ ಪ್ರದೇಶವನ್ನ ಹೊಂದಿದ್ಯೋ ಅಲ್ಲಿ ಬೆಟ್ಟಗಳಿದೆ. ಏನಕ್ಕೋಸ್ಕರ? ಮ್ಯಾಚ್ ಆಗ್ಬೇಕಲ್ವಾ? ಪೂರ್ತಿಯಾಗಿ ಭೂಮಿಯ ಮೇಲಿರುವಂತಹ ಎಲ್ಲಾ ವಸ್ತುಗಳು ವೆಯ್ಟ್ ಅಲ್ಲಿ ಮ್ಯಾಚ್ ಆಗ್ಬೇಕಲ್ವಾ? ತೂಕದಲ್ಲಿ ಮ್ಯಾಚ್ ಆಗ್ಬೇಕಲ್ವಾ? ಎಲ್ಲಂದ್ರೆ ಅಲ್ಲಿ ಇಲ್ಲ. ಬೇಕಾಗಿರುವಂತಹ ಪಾಯಿಂಟ್ಸ್ ಅಲ್ಲಿ ಮಾತ್ರ ಬೆಟ್ಟಗಳಿದೆ. ನಿಜನಾ? ನೀವ್ ಹಾಗೆ ವರ್ಲ್ಡ್ ಮ್ಯಾಪ್ ಅನ್ನ ನೋಡಿದ್ರೆ ನಿಮ್ಗೆ ಅದೇ ಕಾಣಿಸುವಂತಹದ್ದು. ಒಂದು ಸಿರೀಸ್ ಅಲ್ಲಿ ಶ್ರೇಣಿಗಳು ಅಂತ ಹೇಳಿ ಕರಿತೀವಿ, ಪರ್ವತ ಶ್ರೇಣಿಗಳು ಅಂತ ಹೇಳಿ ಕರಿತೀವಿ. ಲೈನ್ ಆಗಿ ಪರ್ವತಗಳಿರುತ್ತೆ. ನೀವು ಹಿಮಾಲಯಾಸ್ ಆ ರೀಜಿಯನ್ ಅನ್ನು ನೋಡಿದ್ರೆ ಲೈನ್ ಆಗಿ ನಿಮ್ಗೆ ಪರ್ವತಗಳು ಕಾಣಿಸುತ್ತೆ, ಹೌದಾ? ಆಮೇಲೆ ಬೇರೆ ಕಡೆ ನೋಡ್ಬೇಕು ಅಂದ್ರೆ ಪರ್ವತಗಳು ಸಿಕ್ಕೋದಿಲ್ಲ. ಮತ್ತೆ ಈ ಕಡೆ ಹೋದಾಗ ಟಿಬೇಟ್ಗೂ ನಿಮಗೂ ಮಧ್ಯದಲ್ಲಿರುವಂತ ಅಲ್ಲೊಂದು ಪರ್ವತ ಶ್ರೇಣಿ ಕಾಣಿಸುತ್ತೆ. ಈ ರೀತಿಯಾಗಿ ಪರ್ವತ ಶ್ರೇಣಿಗಳು ಎಲ್ಲಂದ್ರೆ ಅಲ್ಲಿ ಇಟ್ಟಿಲ್ಲ ದೇವ್ರು. ಬೇಕಾಗಿರುವಂತಹ ಜಾಗದಲ್ಲಿ ಮಾತ್ರ, ಅದು ಇಷ್ಟ ಬಂದಿರುವಷ್ಟು ಹೈಟ್ ಅಲ್ಲಿ ಇಟ್ಟಿಲ್ಲ. ಎಷ್ಟೆಷ್ಟು ಹೈಟ್ ಬೇಕು, ಎಷ್ಟೆಷ್ಟು ತೂಕ ಬೇಕು, ಅಷ್ಟಷ್ಟು ಪರ್ವತಗಳನ್ನ ಮಾತ್ರ ಅಲ್ಲಲ್ಲಿ ಇಟ್ಟಿದ್ದಾರೆ. ಈ ಭೂಮಿ ಬ್ಯಾಲೆನ್ಸಿಂಗ್ ಆಗ್ಬೇಕು ಅಂತ ಹೇಳಿದ್ರೆ, ಭೂಮಿಯ ಮೇಲಿರುವಂತಹ ವೆಯ್ಟ್ ಎಲ್ಲಾ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗ್ಬೇಕು ಅಂತ ಹೇಳಿದ್ರೆ ಪರ್ವತಗಳು ಬೇಕು. ಅದಿಷ್ಟ ಬಂದಿರುವಂತಹ ಜಾಗದಲ್ಲಿ ಇದ್ರೆ ಓಕೆನಾ ಅಂದ್ರೆ ಆಗೋದಿಲ್ಲ. ಅದನ್ನ ಅಳತೆ ಮಾಡಿ ತೂಕ ಮಾಡಿ ಇಡ್ಬೇಕಿತ್ತು. ಅದನ್ನ ಮಾಡಿದ್ದಾರೆ ದೇವ್ರು. ತೂಕ ಮಾಡಿಟ್ರ ಪರ್ವತವನ್ನ. ಮೊಟ್ಟ ಮೊದಲನೇದಾಗಿ ಏನನ್ನ ನೋಡ್ಕೊಂಡ್ವಿ? ಪರ್ವತಗಳಿಂದ ನಮ್ಗೆ ಆಗುವಂತ ಅನುಕೂಲ ಏನಂತ ಹೇಳಿ ನೋಡ್ಕೊಂಡ್ವಿ ಮೀಕನ ಗ್ರಂಥದಲ್ಲಿ. ಪರ್ವತಗಳು ಭೂಮಿಗೆ ಪುನಾದಿ, ಅಸ್ಥಿವಾರ. ನೆಕ್ಸ್ಟ್ ಈಗ ನೋಡ್ತಿರುವಂತ ಅಡ್ವಾಂಟೇಜ್ ಅಲ್ಲಿ ಏನ್ ನೋಡ್ತಿದೀವಿ? ಪರ್ವತಗಳು ತೂಕ ಮಾಡಿ ಇಟ್ಟಿದ್ದಾರೆ ದೇವ್ರು. ಎಲ್ಲೆಲ್ಲಿ ಬೇಕು, ಯಾವ್ಯಾವ ಪಾಯಿಂಟ್ ಅಲ್ಲಿ ಬೇಕು ಆ ಪಾಯಿಂಟ್ ಅಲ್ಲೇ ಇಟ್ಟಿದ್ದಾರೆ. ಇಷ್ಟಕ್ಕೂ ಜಾಗ್ರಫಿ ಓದುವಂತಹ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಒಂದ್ ವೇಳೆ ಪರ್ವತಗಳೇ ಇಲ್ಲದೆ ಹೋಗಿದ್ರೆ
ಬೇರೆ ದೇಶಗಳಿಂದ ಬರುವಂತಹ ವಿಂಡ್ಸ್, ಬೇರೆ ದೇಶಗಳಿಂದ ಇಷ್ಟಕ್ಕೂ ಹಿಂದೂ ಕುಶ್ ಮೌಂಟೇನ್ಸ್ ಅಂತ ಒಂದಷ್ಟು ಪರ್ವತ ಶ್ರೇಣಿಗಳಿದೆ ಪ್ರಿಯರೇ. ಈ ಪರ್ವತಗಳು ನಿಜವಾಗ್ಲೂ ಇಲ್ಲದೆ ಹೋಗಿದ್ರೆ ಸೈಬೇರಿಯಾ ಆ ಕಡೆಯಿಂದ ಬರುವಂತಹ ತಣ್ಣಗಿರುವಂತಹ ಗಾಳಿ ನಮ್ಮ ಭಾರತ ದೇಶವನ್ನ ಏನ್ ಮಾಡಿರ್ತಾ ಇತ್ತು ಗೊತ್ತಾ? ಪೂರ್ತಿಯಾಗಿ ಮಂಜು ಕಟ್ಟಿಸ್ಬಿಟ್ಟಿರ್ತಾ ಇತ್ತು ಗೊತ್ತಾ. ಆ ಕಡೆಯಿಂದ ತಣ್ಣಗಿರುವಂತಹ ಗಾಳಿ ಬೀಸುತ್ತೆ. ಸೈಬೇರಿಯಾ ಈ ರೀಜಿಯನ್ ಅಲ್ಲಿ ಇರುವಂತಹದ್ದೆಲ್ಲ ಪೂರ್ತಿ ಐಸ್. ಅಲ್ಲಿಂದ ಗಾಳಿ ಬೀಸಿದಾಗ, ತಣ್ಣಗಿರುವಂತಹ ಗಾಳಿ ಬೀಸಿದಾಗ ಅದನ್ನ ತಡಿತಿರುವಂತಹದ್ದು ಯಾರು ಗೊತ್ತಾ? ಪರ್ವತಗಳು. ಆ ತಣ್ಣಗಿರುವಂತಹ ಗಾಳಿ ಭಾರತ ದೇಶಕ್ಕೆ ಬಂದು ಅಪ್ಪಳಿಸದೆ ತಡಿತಿರುವಂತಹದ್ದು ಯಾವುದು? ಬೆಟ್ಟಗಳು. ಒಂದ್ ವೇಳೆ ಆ ಬೆಟ್ಟಗಳು ಅಲ್ಲಿ ಇಲ್ಲದೆ ಹೋಗಿದ್ರೆ ಭಾರತ ದೇಶ ಪೂರ್ತಿಯಾಗಿ ಮಂಜುಗಟ್ಟಿ ನಾವು ಸರ್ವೈವ್ ಆಗುವಂತಹದ್ದೇ ಕಷ್ಟ ಆಗೋಗಿರ್ತಾ ಇತ್ತು ಅಂತ ಹೇಳಿದ್ರು ಜಾಗ್ರಫರ್ಸ್. ನಿಜನಾ? ಎಲ್ಲೆಲ್ಲಿ ಬೇಕೋ, ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಪರ್ವತಗಳನ್ನ ಮಾತ್ರ, ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರ ಇಟ್ಟಿದ್ದಾರೆ. ಪರ್ವತಗಳಿಂದ ಆಗುವಂತಹ ಮೇಲೇನು ಮನುಷ್ಯರಿಗೆ ಅಂತ ಹೇಳಿ ಕೇಳಿದ್ರೆ ಇಷ್ಟು ಮೇಲಿದೆ. ನಾವ್ ಯಾವತ್ತಾದ್ರೂ ಗುರುತಿಸಿದ್ವಾ? ಪರ್ವತಗಳು ನೋಡಿದಾಗ ನಮ್ಗೆ ಯಾವತ್ತಾದ್ರೂ ನೆನಪಿಗೆ ಬಂತ? ಸುಮ್ನೆ ಮಾಡ್ಬಿಟ್ಬಿಟ್ಟಿದ್ದಾರೆ ಇಷ್ಟಿಷ್ಟು ಉದ್ದ ಅಂತ ಅನ್ಸಿರ್ಬೇಕಲ್ವಾ? ಸುಮ್ನೆ ಯಾವುದನ್ನು ಮಾಡಿಲ್ಲ ದೇವರು ಭೂಮಿಯ ಮೇಲೆ. ಅದನ್ನ ನಾವು ಗುರುತಿಸಬೇಕಷ್ಟೇ. ಧರ್ಮೋಪದೇಶ ಕಾಂಡ 3ನೇದಾಗಿ, ಧರ್ಮೋಪದೇಶ ಕಾಂಡ, ಇನ್ನೂ ಈ ಪರ್ವತಗಳಿಂದ ಇನ್ನೂ ಏನೇನು ಅಡ್ವಾಂಟೇಜ್ ಇದೆ ಮನುಷ್ಯರಿಗೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 13ನೇ ವಚನ. ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಎತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನುಂಟು ಮಾಡಿ ಬಂಡೆಯಿಂದ ಜೇನು, ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದ್ದು. ಏನೇನಂತೆ? ಬಂಡೆಯಿಂದ ಏನ್ ಬಂಡೆ ಅಂದ್ರೆ ಬೆಟ್ಟ, ದೊಡ್ಡ ದೊಡ್ಡ ಬಂಡೆಗಳು ಸೇರಿದ್ರೆ ಅದೇ ಅಲ್ವಾ ಬೆಟ್ಟ ಅಂದ್ರೆ. ಅದರಿಂದ ಏನೇನ್ ಸಿಕ್ಕತ್ತಂತೆ ಮನುಷ್ಯರಿಗೆ? ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ. ಎತ್ತರವಾದ ಪ್ರದೇಶಗಳು ಅಂದ್ರೆ ಯಾವ್ದ್ರ ಮೇಲೆ? ಕೆಳಗಡೆ ಸ್ಟ್ರಾಂಗ್ ಆಗಿರುವಂತಹ ಬಂಡೆಗಳು, ಗುಡ್ಡಗಳು, ಹೌದಾ? ಈ ರೀತಿಯಾಗಿರುವಂತಹ ಪ್ರದೇಶನೇ ಅಲ್ವಾ? ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂದು ರೀತಿಯಾಗಿರುವಂತಹ ಸ್ಲೋಪ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಚಿಕ್ಕ ಚಿಕ್ಕ ಬೆಟ್ಟಗಳು, ಕಮ್ಮಿ ಎಲಿವೇಶನ್ ಅಲ್ಲಿ ಇರುವಂತಹ ಬೆಟ್ಟಗಳು. ಅದ್ರ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನುಂಟು ಮಾಡಿ ಬಂಡೆಯಿಂದ ಜೇನು, ನಾವ್ ಆವಾಗಲೇ ನೋಡ್ಕೊಂಡ್ವಲ್ವಾ? ಬಂಡೆಯಿಂದ ಬೆಟ್ಟಗಳಿಂದ ಮನುಷ್ಯರಿಗೆ ಏನ್ ಸಿಕ್ಕತ್ತಂತೆ? ಕೀರ್ತನೆಗಳಲ್ಲಿ ಈಗಾಗ್ಲೇ ಓದಿದೀವಿ ನಾವು ಧರ್ಮೋಪದೇಶ ಕಾಂಡದಲ್ಲಿ. ಏನ್ ಸಿಕ್ಕತ್ತೆ ಬಂಡೆಯಿಂದ ಮನುಷ್ಯರಿಗೆ? ಜೇನು, ಹೌದಲ್ವಾ? ಯಾಕಂದ್ರೆ ಪ್ಯೂರೆಸ್ಟ್ ಹನಿ ಎಲ್ಲಾದ್ರೂ ಗೂಡನ್ನ ಕಟ್ಟಿ ಜೇನು ಹುಳಗಳು ಜೇನನ್ನ ಸ್ಟೋರ್ ಮಾಡುತ್ತೆ ಅಂದ್ರೆ ಅದು ಬೆಟ್ಟಗಳ ನಡುವೆ, ಹೌದಲ್ವಾ? ನೆಕ್ಸ್ಟ್ ಅದನ್ನೇ ಅಲ್ಲಿ ಹೇಳ್ತಿದ್ದಾರೆ. ಬಂಡೆಯಿಂದ ಜೇನು, ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿತ್ತು. ಬಂಡೆಯಿಂದ ಜೇನು, ಗಿರಿಯಿಂದ ಎಣ್ಣೆಯು. ಗಿರಿ ಅಂದ್ರೆ ಮತ್ತೆ ಬೆಟ್ಟಗಳೇ ಅಲ್ವಾ? ಬೆಟ್ಟ ಗುಡ್ಡಗಳೇ ಅಲ್ವಾ? ಆ ಗಿರಿಯಿಂದ ಮತ್ತೆ ಏನ್ ಸಿಕ್ತಿತ್ತಂತೆ? ಎಣ್ಣೆ. ಯಾವುದು? ಕೋಕೋನಟ್ ಆಯಿಲ್? ಎಣ್ಣೆ ಅಂದ್ರೆ ಕೋಕೋನಟ್ ಆಯಿಲ್ ಅಲ್ಲ. ನಾನು ಆಗ್ಲೇ ಹೇಳಿದೆ ನಿಮಗೆ, ನಾವ್ ಯೂಸ್ ಮಾಡುವಂತಹ ಕ್ರೂಡ್ ಆಯಿಲ್ಗೆ ಕಾರಣ ಈ ಬೆಟ್ಟಗಳೇ. ಈ ಬೆಟ್ಟಗಳೇ. ನಿಮ್ಗೆ ಅನ್ನಿಸ್ತಿರ್ಬೋದು, ನಾವು ಸಮುದ್ರದ ತೀರದಿಂದ ಅಲ್ವಾ ತೆಗೆಯುವಂತಹದ್ದು ಆಯಿಲ್ ಅನ್ನ ಅಂತ ಹೇಳಿ. ಇಷ್ಟಕ್ಕೂ ಇಡೀ ಪ್ರಪಂಚಕ್ಕೆ ಅತ್ಯಂತ ಹೆಚ್ಚಾದ ಆಯಿಲ್ ಯಾವ ಕಂಟ್ರೀಸ್, ಯಾವ ದೇಶಗಳಿಂದ ಬರುತ್ತೆ? ಗಲ್ಫ್ ಕಂಟ್ರೀಸ್ ಇಂದಾನೆ ಅಲ್ವಾ? ಅಂದ್ರೆ ದುಬೈ, ಕಟಾರ್, ಈ ದೇಶಗಳಿಂದಾನೇ ಅಲ್ವಾ ಬರುವಂತಹದ್ದು. ಹೌದು. ಈ ಬೆಟ್ಟಗಳು ಅನ್ನುವಂತಹದ್ದು, ಬೆಟ್ಟಗಳಲ್ಲಿ ಆಯಿಲ್ ಇದೆ ಅಂತ ಹೇಳಿದ್ರೆ ಆ ಬೆಟ್ಟಗಳು ಹಾಗೆ ಇರೋದಿಲ್ಲ. ಇದು ಸೆಡಿಮೆಂಟರಿ ರಾಕ್ ಆಗಿರುತ್ತೆ. ಅದೆಲ್ಲ ನಮ್ಗೆ ಏನಕ್ಕೆ ಅವಶ್ಯಕತೆ ಇಲ್ಲ ಈ ಪ್ರಸಂಗಕ್ಕೆ. ಆದ್ರೆ ಚಿಕ್ಕದಾಗಿ ನಿಮ್ಗೆ ಸಮರೈಸ್ ಮಾಡಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಬೆಟ್ಟಗಳು, ಆಯಿಲ್ ಇರುವಂತಹ ಬೆಟ್ಟಗಳು ಬೇಗ ಬೇಗ ಪುಡಿ ಆಗ್ಲಿಕ್ಕೆ ಶುರು ಆಗುತ್ತೆ. ಬೇಗ ಬೇಗ ಹೊಡೆದು ಒಂದಕ್ಕೊಂದು ಪುಡಿ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ಪುಡಿ ಆಗಿರುವಂತಹದ್ದು ಮರಳಿನ ರೂಪದಲ್ಲಿ ಸಮುದ್ರದ ಶೋರ್ ಏನಿರುತ್ತೆ, ನಾವು ಸಮುದ್ರ ತೀರ ಅಂತ ಏನ್ ಕರಿತೀವಲ್ವಾ, ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದಕ್ಕೆ ನೀವು ಎಲ್ಲೆಲ್ಲಿ ಭಾರತ ದೇಶದಲ್ಲಿ ಆಯಿಲ್ ವೆಲ್ ಎಲ್ಲೆಲ್ಲಿದೆ ಅಂದ್ರೆ ಕ್ರೂಡ್ ಆಯಿಲ್ ಅನ್ನು ತೆಗೆಯುವಂತಹ ವೆಲ್ ಎಲ್ಲೆಲ್ಲಿದೆ ಅಂತ ಹೇಳಿ ನೋಡಿದ್ರೆ ಎಲ್ಲ ಸಮುದ್ರದ ತೀರದಲ್ಲಿ ಸಿಕ್ಕುತ್ತೆ ನಿಮ್ಗೆ, ಹೌದಾ? ಅಲ್ಲಿಂದಲೇ ನಾವು ಆಯಿಲ್ ಅನ್ನ ತಗೊಳ್ತೀವಿ. ಅಂದ್ರೆ ಆಯಿಲ್ ಫಸ್ಟ್ ಎಲ್ಲಿತ್ತು? ಆಯಿಲ್ ಇರುವಂತಹ ಆ ಒಂದು ಪದಾರ್ಥ ಎಲ್ಲಿತ್ತು ಫಸ್ಟ್? ಬೆಟ್ಟಗಳಲ್ಲಿ. ಅದಕ್ಕೆ ದೇವ್ರು ಮಾತಾಡ್ತಿರುವಂತಹದ್ದು ಬೆಟ್ಟಗಳಿಂದ ಏನು, ಗಿರಿಯಿಂದ ಏನ್ ತೆಗಿತಾರೆ ಮನುಷ್ಯರು? ಏನ್ ಕೊಟ್ಟೆ ಅವರಿಗೆ? ಎಣ್ಣೆ. ಏನ್ ಎಣ್ಣೆ ಕೊಟ್ಟೆ ಪ್ರಭು ಅಂತ ಹೇಳಿದ್ರೆ ನಾವು ಯೂಸ್ ಮಾಡುವಂತ ಕ್ರೂಡ್ ಆಯಿಲ್ಗಳೇ. ನಾವು ಯೂಸ್ ಮಾಡುವಂತಹ ಆ ಕ್ರೂಡ್ ಆಯಿಲ್ ಅನ್ನು ತೆಗೆದು ಅದನ್ನ ಪೆಟ್ರೋಲ್ ಮಾಡ್ಕೋತೀವಿ. ಆ ಕ್ರೂಡ್ ಆಯಿಲ್ ಅನ್ನು ತೆಗೆದು ಡೀಸೆಲ್ ಮಾಡ್ಕೋತೀವಿ, ನಿಜನ? ಕೆರೋಸಿನ್ ಮಾಡ್ಕೊಳ್ತೀವಿ. ಈ ಎಣ್ಣೆ ಎಲ್ಲಿಂದ ಬರುತ್ತಂತೆ? ಬೆಟ್ಟಗಳಿಂದ. ಪೆಟ್ರೋಲಿಯಂ ಅಂತ ಕರಿತೀವಲ್ವಾ? ಏನು ಪೆಟ್ರೋ ಅಂದ್ರೆ ಏನು? ಇಷ್ಟಕ್ಕೂ ಆ ಪೆಟ್ರೋಲಿಯಂ ಅನ್ನುವಂತಹ ಪದದಲ್ಲಿ ಪೆಟ್ರೋ ಅಂದ್ರೆ ಏನು? ಬಂಡೆ. ಪೆಟ್ರೋ ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ಏನು? ಬಂಡೆ.
ಓಲಿಯಂ ಅಂದ್ರೆ ಎಣ್ಣೆ, ಅಂದ್ರೆ ಬೆಟ್ಟಗಳಿಂದ ಬರುವಂತಹ ಎಣ್ಣೆ. ಪೆಟ್ರೋಲಿಯಂ ಅನ್ನುವಂತ ಪದಕ್ಕೆ ಅರ್ಥ ಏನು? ಪೆಟ್ರೋ ಅಂದ್ರೆ ಬಂಡೆ, ಓಲಿಯಂ ಅಂದ್ರೆ ಎಣ್ಣೆ. ಬೆಟ್ಟದಿಂದ ಬರುವಂತಹ ಎಣ್ಣೆಯನ್ನ ಪೆಟ್ರೋಲಿಯಂ ಅಂತ ಹೇಳಿ ಕರಿತೀವಿ. ಅದೇ ನೀವು ಹಾಕೊಳ್ಳುವಂತಹ ಪೆಟ್ರೋಲ್, ಹೌದಾ? ನಿಮ್ಮ ಗಾಡಿಗಳಿಗೆ ನೀವು ಯೂಸ್ ಮಾಡುವಂತಹ ಪೆಟ್ರೋಲ್. ಪೀಟರ್ ಅಂತ ಓದ್ಕೊಳ್ತೀವಲ್ವಾ ನಾ ಸತ್ಯವೇದದಲ್ಲಿ, ಪೇತ್ರನು ಅನ್ನುವಂತಹದ್ದು ಓದ್ಕೊಳ್ತೀವಲ್ವಾ. ಇಷ್ಟಕ್ಕೂ ಪೇಟರ್ ಅಂದ್ರೆ ಅರ್ಥ ಏನು? ಪೀಟರ್ ಅಂದ್ರೆ ಬಂಡೆ, ಹೌದಲ್ವಾ? ಓಕೆ, ನಮ್ಗೆ ಅರ್ಥ ಆಯ್ತು. ಇಷ್ಟಕ್ಕೂ ಬೆಟ್ಟಗಳಿಂದ ಇನ್ನೂ ಏನೇನು ಉತ್ಪನ್ನಗಳು ಸಿಗುತ್ತೆ ಅನ್ನುವಂತಹದ್ದು ಅರ್ಥ ಆಯ್ತಲ್ವಾ. ಮೂರನೇ ರೆಫರೆನ್ಸ್ ನಾವು ನೋಡ್ತಿರುವಂತಹದ್ದು. ಪ್ರಪ್ರಥಮವಾಗಿರುವಂತಹ ರೆಫರೆನ್ಸ್ ಅಲ್ಲಿ ಬೆಟ್ಟಗಳು ಅಂದ್ರೆ ಬಂಡೆಗಳು ಭೂಮಿಗೆ ಅಸ್ಥಿವಾರ ಅಂತ ಓದ್ಕೊಂಡ್ವಿ. ಎರಡನೇದಾಗಿರುವಂತಹ ರೆಫರೆನ್ಸ್ ಅಲ್ಲಿ ಇನ್ನೂ ಏನು ಓದ್ಕೊಂಡ್ವಿ? ಬೆಟ್ಟಗಳು ಭೂಮಿಗೆ ಅದರ ವೆಯ್ಟ್ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಇಷ್ಟ ಬಂದಿರುವಂತ ಕಡೆ ಇಟ್ಟಿಲ್ಲ, ಬೆಟ್ಟಗಳನ್ನ ಅಳತೆ ಮಾಡಿ, ಹೌದಾ, ಅದನ್ನ ನೀಟಾಗಿ ಅದರ ಮೆಷರ್ಮೆಂಟ್ ಎಷ್ಟು ಅಂತ ಹೇಳಿ ಯೋಚನೆ ಮಾಡಿ, ಅದಾದ ನಂತರ ಬೆಟ್ಟಗಳು ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲಿ ಇಟ್ಟಿದ್ದಾರೆ. ಇದು ಎರಡನೇ ರೆಫರೆನ್ಸ್ ಅಲ್ಲಿ ನಾವು ನೋಡ್ಕೊಂಡಿದ್ದು. ಈಗ ಮೂರನೇ ರೆಫರೆನ್ಸ್ ಅಲ್ಲಿ ಆ ಬೆಟ್ಟಗಳಿಂದ ಸಿಕ್ಕುವಂತ ಉತ್ಪನ್ನಗಳು, ಜೇನು, ಎಣ್ಣೆ, ಇದೆಲ್ಲ ಬೆಟ್ಟಗಳಿಂದ ಸಿಕ್ಕುವಂತಹದ್ದು ಅಂತ ಹೇಳಿ ನೋಡಿದ್ದೀವಿ. ನೆಕ್ಸ್ಟ್ ಇನ್ನು ಏನೇನಂತ ಬೆಟ್ಟಗಳಿಂದ ಇನ್ನೂ ಏನೇನು ಅನುಕೂಲ ಇದೆ? ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 9ನೇ ವಚನ, 8-9. ಮರಗಳು ಆ ದೇಶದಲ್ಲಿ ಮರಗಳು ಜೇನು ಸಿಕ್ಕುತ್ತದೆ, ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಡು ಯಾವ ಕೊರತೆಯೂ ಇಲ್ಲದೆ ಇರುವಿರಿ. ಆ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಗುತ್ತದೆ, ಅಲ್ಲಿಯ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು. ಏನೇನ್ ಸಿಕ್ಕುತ್ತಂತ ಇನ್ನು ಬೆಟ್ಟಗಳಲ್ಲಿ? ಬೆಟ್ಟಗಳಿಂದ ಮನುಷ್ಯರಿಗೆ ಉಂಟಾಗುವಂತಹ ಮೇಲು ಅಂತ ಓದ್ಕೊಂಡ್ವ? ಆ ಮೇಲ್ ಏನ್ ಪ್ರಭು? ಇಷ್ಟಕ್ಕೂ ಬೆಟ್ಟಗಳಲ್ಲಿ ಏನ್ ಮೇಲಿದೆ ಅಂತ ದೇವರನ್ನ ಕೇಳಿದ್ರೆ ಏನಂತ ಹೇಳ್ತಿದ್ದಾರೆ ಇಲ್ಲಿ? ಆ ದೇಶದಲ್ಲಿ, ಲಾಸ್ಟ್ ಲೈನ್ ಅನ್ನ ಓದ್ತಿದ್ದೀನಿ, 9ನೇ ವಚನ ಲಾಸ್ಟ್ ಲೈನ್. ಆ ದೇಶದಲ್ಲಿ ಕಬ್ಬಿಣದ ಏನ್ ಸಿಕ್ಕುತ್ತಂತೆ? ಕಬ್ಬಿಣದ ಕಲ್ಲು ಸಿಕ್ಕುತ್ತದೆ. ಕಬ್ಬಿಣದ ಕಲ್ಲು ಸಿಕ್ಕುತ್ತದೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಕಬ್ಬಿಣವು ಬಂದಿರುವಂತಹದ ಬೆಟ್ಟಗಳಿಂದಾನೆ. ನಿಮ್ಮ ಮನೆಗಳಲ್ಲಿರುವಂತಹ ಎಲ್ಲಾ ಕಬ್ಬಿಣ ಬಂದಿರುವಂತಹದ್ದು ಆ ಬೆಟ್ಟಗಳಿಂದಲೇ. ನಾನು ಆಗ್ಲೇ ಹೇಳ್ದೆ, ಈ ಬೆಟ್ಟಗಳಿಗಿರುವಂತಹ ಕ್ವಾಲಿಟಿ ಏನು ಅಂತ ಹೇಳಿದ್ರೆ, ಒಂದಷ್ಟು 1000 ವರ್ಷ ಬಿಟ್ಟ ನಂತರ ಬೆಟ್ಟಗಳು ಪುಡಿ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ಬಂಡೆಕಲ್ಲು ಬಂಡೆಯಾಗಿ ಹಾಗೆ ಇರೋದಿಲ್ಲ. ಗಾಳಿ, ಮಳೆ ಇದೆಲ್ಲದಕ್ಕೂ ಒಳಗಾಗಿ ಈ ಗಾಳಿ, ಮಳೆ ಅನ್ನುವಂತಹ ಪ್ರೆಷರ್ಸ್ ಎಲ್ಲ ಬೆಟ್ಟದ ಮೇಲೆ ಬಿದ್ದು ಏನಾಗುತ್ತೆ? ಪುಡಿ ಆಗ್ಲಿಕ್ಕೆ ಶುರು ಆಗುತ್ತೆ. ಅದೊಂದು 1000 ವರ್ಷ ಆದ ನಂತರ ಮಣ್ಣಾಗಿ ಕನ್ವರ್ಟ್ ಆಗಿರುತ್ತೆ. ಅದನ್ನ ನೀವು ಬ್ಲಾಕ್ ಸಾಯಿಲ್ ಅಂತ ಕರಿತೀವಿ, ಹೌದಾ? ಐರನ್ ತೆಗೆಯುವಂತಹದ್ದು ಮೋಸ್ಟ್ಲಿ ಕಪ್ಪು ಮಣ್ಣಿನಿಂದ ಬ್ಲಾಕ್ ಸಾಯಿಲ್ ಅಂತ ಹೇಳಿ ಕರಿತೀವಲ್ವಾ? ಎಲ್ಲಿಂದ ಬಂತು ಆ ಬ್ಲಾಕ್ ಸಾಯಿಲ್? ಎಲ್ಲಿಂದ ಬಂತು? ನೀವು ಮಣ್ಣಿನಿಂದ ಗಣಿಗಾರಿಕೆ ಮಾಡಿ ಕಬ್ಬಿಣವನ್ನೆಲ್ಲ ತೆಗಿಬಹುದು. ಇವಾಗ ಮಣ್ಣಿನಿಂದ ಅಲ್ವಾ ಬ್ರದರ್ ನಾವು ತೆಗೆಯುವಂತಹ ಕಬ್ಬಿಣವನ್ನ ಅಂತ ನಿಮಗೆ ಅನ್ನಿಸಬಹುದು. ಆದ್ರೆ ಆ ಮಣ್ಣು ಎಲ್ಲಿಂದ ಬಂತು ಗೊತ್ತಾ? ಇಷ್ಟಕ್ಕೂ ಕಪ್ಪು ಮಣ್ಣು, ಬ್ಲಾಕ್ ಸಾಯಿಲ್ ಎಲ್ಲಿಂದ ಬಂತು ಗೊತ್ತಾ? ಇಷ್ಟಕ್ಕೂ ಬೆಟ್ಟಗಳಿಂದ. ಬೆಟ್ಟಗಳಲ್ಲಿತ್ತು ಆ ಪದಾರ್ಥ ಪ್ರಾರಂಭದಲ್ಲಿ. ಅದು ಮತ್ತೆ ಸೆಡಿಮೆಂಟ್ರಿ ಆಗಿ ಇದೆಲ್ಲ ಸ್ಟೇಜಸ್ ಪ್ರಿಯರೇ. ಬಂಡೆ ಹೇಗೆ ಒಂದಷ್ಟು ವರ್ಷಗಳ ಹಿಂದೆ ಹೇಗಿರುತ್ತೆ, ಒಂದಷ್ಟು ವರ್ಷಗಳಾದ ನಂತರ ಹೇಗೆ ಪುಡಿ ಆಗುತ್ತೆ, ಮತ್ತೆ ಪುಡಿಯಾಗಿ ಹೇಗೆ ಮಣ್ಣಾಗಿ ಬದಲಾಗುತ್ತೆ, ಆ ಮಣ್ಣಿನಿಂದ ನಾವು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಇದೆಲ್ಲ ಸ್ಟೇಜ್ ಬೈ ಸ್ಟೇಜ್ ಸೋಷಿಯಲ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ ಗಳಲ್ಲಿ ಇರುತ್ತೆ, ನಿಮ್ಮ ಮಕ್ಕಳ ಟೆಕ್ಸ್ಟ್ ಬುಕ್ ಗಳಲ್ಲಿ, ಹೌದಾ? ಸದ್ಯಕ್ಕೆ ನಮ್ಗೆ ಅರ್ಥ ಆಗ್ಬೇಕಾಗಿರುವಂತಹದ್ದು ಏನು? ದೇವ್ರು ಬೆಟ್ಟಗಳಲ್ಲಿ ಇನ್ನೂ ಏನೇನ್ ಇಟ್ಟಿದ್ರು, ಏನ್ ಇಟ್ಟಿದ್ದಾರೆ? ಕಬ್ಬಿಣ. ನಾವ್ ಯೂಸ್ ಮಾಡ್ತಿರುವಂತ ಕಬ್ಬಿಣ ಆ ಕಲ್ಲಿನಿಂದ, ಬೆಟ್ಟ ಅನ್ನುವಂತ ಕಲ್ಲಿನಿಂದಲೇ ಬಂದಿರುವಂತಹದ್ದು. ಮುಂದೆ, ಆ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಕ್ಕುತ್ತದೆ, ಅಲ್ಲಿಯ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು. ತಾಮ್ರದ ಗಣಿಗಳುಂಟು. ಆ ಬೆಟ್ಟಗಳಲ್ಲಿ ಇನ್ನೂ ಏನೇನಿದೆಯಂತೆ? ತಾಮ್ರದ ಗಣಿಗಳು. ತಾಮ್ರದ ಗಣಿಗಳು. ನಾವು ತಾಮ್ರ ಯೂಸ್ ಮಾಡ್ತೀವ? ತಾಮ್ರ ಇಲ್ಲ ಅಂದ್ರೆ ಕರೆಂಟ್ ಇಲ್ಲ ಮನೆಯಲ್ಲಿ. ಕರೆಂಟ್ ಸಪ್ಲೈ ಆಗ್ಬೇಕು ಅಂತ ಹೇಳಿದ್ರೆ ತಾಮ್ರದ ಒಳಗಡೆ ತಾಮ್ರ ಇರುವಂತಕ್ಕೆ ಅಲ್ವಾ ಸಪ್ಲೈ ಆಗ್ತಿರುವಂತಹದ್ದು. ಅದೇ ಅಲ್ವಾ ಕಂಡಕ್ಟ್ ಮಾಡಿ ಹೀಟ್ ಕರೆಂಟ್ ಅನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಳಿಸ್ತಿರುವಂತಹದ್ದು. ಕರೆಂಟ್ ಇಲ್ವಾ ತಾಮ್ರ ಇಲ್ಲ ಅಂದ್ರೆ? ಆರಾಮಾಗಿ ನೀಟಾಗಿ ಫ್ಯಾನ್ ಹಾಕೊಂಡು AC ಹಾಕೊಂಡು ಮನೇಲಿ ಕೂತಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನ್ ಗೊತ್ತಾ? ದೇವ್ರು ಬೆಟ್ಟಗಳಲ್ಲಿ ತಾಮ್ರವನ್ನ ಇಟ್ಟಿದ್ದಾರೆ. ಅದು ಸ್ಪೆಷಾಲಿಟಿ ಏನು ಅಂದ್ರೆ, ಎಲ್ಲಾ ಬೆಟ್ಟಗಳಲ್ಲೂ ಒಂದೇ ಪದಾರ್ಥವನ್ನ ಇಟ್ಟಿಲ್ಲ ದೇವ್ರು. ಒಂದು ಬೆಟ್ಟ ಆಯಿಲ್ ಅನ್ನ ಕೊಡುವಂತಹ ಬೆಟ್ಟ, ಇನ್ನೊಂದು ಬೆಟ್ಟ ನೋಡಿದ್ರೆ ತಾಮ್ರವನ್ನ ಕೊಡುವಂತಹ ಪದಾರ್ಥವನ್ನ ಇಟ್ಟಿದ್ದಾರೆ, ಇನ್ನೊಂದು ಬೆಟ್ಟವನ್ನ ನೋಡಿದ್ರೆ ಕಬ್ಬಿಣವನ್ನ ಕೊಡುವಂತಹ ಮಟೀರಿಯಲ್ ಅನ್ನ ಇಟ್ಟಿದ್ದಾರೆ. ಅದ್ಭುತ ಅಲ್ವಾ? ಒಂದೊಂದು ಬೆಟ್ಟಗಳು ಒಂದೊಂದು ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ. ಒಂದೊಂದು ಕಲ್ಲು, ನೀವ್ ಕಲ್ಲುಗಳಲ್ಲಿ ಎಷ್ಟು ವಿಧ ಅಂತ ಹೇಳಿ ನೀವು ನೋಡಿದ್ದೀರಾ, ಹೌದಾ ಇಲ್ವಾ? ಎಲ್ಲ ಕಲ್ಲು ಒಂದೇ ತರ ಇರುತ್ತೆ? ಕೆಲವು ಕಲ್ಲು ಒಂದು ಕಲರ್ ಅಲ್ಲಿ ಇರುತ್ತೆ, ಇನ್ನೊಂದು ಕಲ್ಲು ಇನ್ನೊಂದು ಕಲರ್ ಅಲ್ಲಿ ಇರುತ್ತೆ. ಒಂದು ಕಲ್ಲಿನ ಪ್ರಾಪರ್ಟಿ ಬೇರೆ, ಇನ್ನೊಂದು ಕಲ್ಲಿನ ಪ್ರಾಪರ್ಟಿ ಬೇರೆ. ಈ ರೀತಿ ಮಾಡಿರುವಂತಹದ್ದು ಯಾರು ಗೊತ್ತಾ? ದೇವರು. ಯಾಕೆಂದ್ರೆ ನನ್ನ ಮಕ್ಕಳಿಗೆ ತಾಮ್ರ ಬೇಕಲ್ವಾ? ನಾನು ಎಲ್ಲ ಬೆಟ್ಟಗಳು ಕಬ್ಬಿಣ ಕೊಡುವಂತಹ ಬೆಟ್ಟಗಳೇ ಮಾಡ್ಬಿಟ್ರೆ ತಾಮ್ರ ಎಲ್ಲಿಂದ ತಗೋತಾರೆ?
ತಾಮ್ರ ಕೊಡುವಂತಹ ಬೆಟ್ಟಗಳು ಸ್ವಲ್ಪ, ಕಬ್ಬಿಣ ಕೊಡುವಂತಹ ಬೆಟ್ಟಗಳು ಸ್ವಲ್ಪ. ಹೌದಾ? ಅದ್ಭುತ ಅಲ್ವಾ? ಯಾವತ್ತಾದ್ರೂ ನಾವು ಇದನ್ನ ರಿಯಲೈಸ್ ಮಾಡಿದ್ವಾ ಇಷ್ಟಕ್ಕೂ? ಯೋಬನ ಗ್ರಂಥ 28ನೇ ಅಧ್ಯಾಯ 2ನೇ ವಚನ. ಯೋಬನ ಗ್ರಂಥ 28ನೇ ಅಧ್ಯಾಯ 2ನೇ ವಚನ. ಮಣ್ಣಿನೊಳಗಿಂದ ಕಬ್ಬಿಣವನ್ನು ತೆಗೆಯುವರು, ಕಲ್ಲನ್ನು ಕರಗಿಸಿ ತಾಮ್ರವನ್ನು ಪಡೆಯುವರು. ಗೊತ್ತಾಯ್ತು ನಮಗೆ. ಮತ್ತೆ ಅದನ್ನ ರಿಪೀಟ್ ಮಾಡಿದ್ದಾರೆ. ಅಲ್ಲಿ ಕಲ್ಲಿನಿಂದ ಕಬ್ಬಿಣ ಅಂತಾರು, ಇಲ್ಲೇನಂತಿದ್ದಾರೆ ಯೋಬನ ಗ್ರಂಥದಲ್ಲಿ? ಮಣ್ಣಿನೊಳಗಿಂದ ಕಬ್ಬಿಣವನ್ನ ತೆಗೆಯುವರು. ನಮಗ್ ಅರ್ಥ ಆಯ್ತಾ? ಡಿಸ್ಟಿಂಕ್ಷನ್ ಅರ್ಥ ಆಯ್ತಾ? ನಾನು ಆಗ್ಲಿಂದ ಹೇಳ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಂತಹದ್ದು ಇದೇ ಮಾತು. ಕಲ್ಲು ಮಣ್ಣಾಗಿ ಬದಲಾಗುತ್ತೆ. ಕಲ್ಲು ಒಂದಷ್ಟು ಸಾವಿರ ವರ್ಷ ಬಿಟ್ಟ ನಂತರ ಮಣ್ಣಾಗಿ ಬದಲಾಗುತ್ತೆ. ಬೇರೆ ಬೇರೆ ಪ್ರೆಷರ್ಸ್, ವಿಂಡು ಮತ್ತೆ ಸೂರ್ಯನ ಬೆಳಕು, ಮತ್ತೆ ನೀರು, ಮಳೆ, ಇದೆಲ್ಲ ಕಲ್ಲಿನ ಮೇಲೆ ಬಿದ್ದಾಗ ಅದು ಪುಡಿ ಆಗ್ಲಿಕ್ಕೆ ಶುರು ಆಗುತ್ತೆ. ಹೌದೇ? ಒಂದಷ್ಟು ಸಾವಿರ ವರ್ಷ ಆದ ನಂತರ ಆ ಕಬ್ಬಿಣ ಇರುವಂತಹ ಕಲ್ಲು ಏನಾಗಿ ಬದಲಾಗತ್ತೆ? ಮಣ್ಣಲ್ಲಿ ಸೇರಿ ಮಣ್ಣಾಗಿ ಬದಲಾಗತ್ತೆ. ಅವಾಗ ನಾವು ಮಣ್ಣಿನಿಂದ ತೆಗಿತೀವಿ ಅದನ್ನ. ನಮ್ಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ಏನಂತ ಹೇಳಿದರೆ, ಕಲ್ಲನ್ನು ಕರಗಿಸಿ ತಾಮ್ರವನ್ನು ಪಡೆಯುವರು. ಮತ್ತೆ ಕಲ್ಲಲ್ಲಿ ಏನಿಟ್ಟಿದ್ದಾರೆ ದೇವ್ರು? ತಾಮ್ರ. ಅದೇ ಯೋಬನ ಗ್ರಂಥ 28ನೇ ಅಧ್ಯಾಯ 9-10. ಅದೇ ಅಧ್ಯಾಯ 9ನೇ ವಚನ 10ನೇ ವಚನ. ಮನುಷ್ಯನು ಕಗ್ಗಲ್ಲಿನ ಮೇಲೆ ಕೈ ಮಾಡಿ ಬೆಟ್ಟಗಳನ್ನು ಬುಡಮುಟ್ಟ ಕೆಡವಿ ಬಿಡುವನು, ಬಂಡೆಗಳಲ್ಲಿ ಸುರಂಗಗಳನ್ನು ಕೊರೆಯುವರು, ಅವನ ಕಣ್ಣು ಅಮೂಲ್ಯ ಪದಾರ್ಥಗಳನ್ನೆಲ್ಲ ಕಾಣುವುದು. ಸಾಕು. ಇಲ್ಲೂ ಏನ್ ಹೇಳಿದ್ರು, ಮತ್ತೆ ಏನ್ ಹಿಂಟ್ ಕೊಟ್ಟಿದ್ದಾರೆ ಮನುಷ್ಯರಿಗೆ ದೇವ್ರು? ಮಕ್ಳ, ಬೆಟ್ಟಗಳು ಅಂದ್ರೆ ನಾನು ಸುಮ್ನೆ ಇಟ್ಟಿಲ್ಲ, ಅದ್ರಲ್ಲಿ ನಾನು ನಿಮಗ್ ಬೇಕಾಗಿರುವಂತಹದೆಲ್ಲ ಇಟ್ಟಿದ್ದೀನಿ, ಅದೆಲ್ಲ ನಿಮಗೆ ನೀವೇ ತಗೋಬೇಕು. ಆ ಸೀಕ್ರೆಟ್ ಅನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಹೌದಾ ಇಲ್ವಾ? ಹೇಳಿದ್ರ ಹೀಗೆ ನೀವು ನಿಮ್ಮ ಮಕ್ಕಳಿಗೆ ಹೇಳ್ತೀರಾ ವಯಸ್ಸಾದ ನಂತರ? ಈ ಪೆಟ್ಟಿಗೆಯಲ್ಲಿ ಈ ಪತ್ರ ಇದೆ, ಈ ಮನೆ ಪತ್ರ ಈ ಪೆಟ್ಟಿಗೆಯಲ್ಲಿದೆ, ಆ ಪೆಟ್ಟಿಗೆ ಇದೆ, ಬೀಗದ ಕೈ ಇನ್ನೊಂದ್ ಕಡೆ ಇದೆ, ಇದನ್ನೆಲ್ಲ ಹೇಳ್ತೀರಾ? ದೇವ್ರು ಸಹ ಹೇಳ್ತಿದ್ದಾರೆ ಮಕ್ಕಳಿಗೆ, ನಾನು ಬೆಟ್ಟಗಳನ್ನು ಸುಮ್ನೆ ಮಾಡಿಲ್ಲ ಮಕ್ಕಳ, ಆ ಬೆಟ್ಟಗಳಲ್ಲಿ ಅತ್ಯಂತ ಬೆಲೆ ಬಾಳುವಂತಹ ಪದಾರ್ಥಗಳನ್ನ ಇಟ್ಟಿದ್ದೀನಿ. ಆ ಪದಾರ್ಥಗಳೆಲ್ಲ ನಿಮ್ಮ ಸ್ವಂತ, ನಿಮ್ಮ ಸೊತ್ತು, ನೀವ್ ತಗೋಬಹುದು ಅದನ್ನ. ಅದಕ್ಕೆ ನಾವು ತಗೊಂಡು ಯೂಸ್ ಮಾಡ್ತಿದೀವಿ ಪ್ರಿಯರೇ ಅದನ್ನೆಲ್ಲ. ₹1 ಕಟ್ಟತೆ, ₹1 ದೇವರಿಗೆ ಟ್ಯಾಕ್ಸ್ ಅನ್ನುವಂತಹದ್ ನಾವು ಕಟ್ಟತೆ ಏನಕ್ಕೋಸ್ಕರ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಬೆಟ್ಟಗಳು ದೇವರದ್ದು. ಆ ದೇವರ ಬೆಟ್ಟಗಳನ್ನು ದೇವರು ನಮಗೆ ಫ್ರೀ ಆಗಿ ಬಿಟ್ಟು ಕೊಟ್ಟಿದ್ದಾರೆ, ನಾವು ಬದುಕುವಂತಹ ಕಾಲದವರೆಗೂ. ಹೌದಾ? ಇನ್ನು ಈ ಬೆಟ್ಟಗಳನ್ನು ಇನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನುವಂತಹ ಭವಿಷ್ಯತ್ತನ್ನು ಹೇಳಿದಾರ ದೇವ್ರು. ಯೋಬನ ಗ್ರಂಥ ಸುಮಾರು ಕ್ರಿಸ್ತ ಪೂರ್ವ, ಅಂದ್ರೆ ಟೋಟಲ್ ಆಗಿ 3,500 ವರ್ಷ ಆಗಿದೆ ಸುಮಾರು ಬರ್ಸಿ. ಏನಂತ ಹೇಳಿದ್ದಾರೆ? ಭವಿಷ್ಯತ್ ಏನಂತ ಹೇಳಿದ್ದಾರೆ ದೇವ್ರು? ಈ ಬೆಟ್ಟಗಳನ್ನ ನನ್ನ ಮಕ್ಕಳು ಏನ್ ಮಾಡ್ಕೋತಾರೆ ಗೊತ್ತಾ? ಈ ಬೆಟ್ಟಗಳಲ್ಲಿ ಸುರಂಗ ಮಾಡ್ಕೋತಾರೆ. ಬೆಟ್ಟಗಳಲ್ಲಿ ಏನ್ ಮಾಡ್ಕೋತಾರೆ? ಅದನ್ನ ಕೊರೆದು ಅವ್ರು ಟ್ರಾವೆಲ್ ಮಾಡುವಂತ ಸುರಂಗ ಮಾರ್ಗವನ್ನ ಮಾಡ್ಕೊಳ್ತಾರೆ. ಟ್ರೈನ್ ಬೆಟ್ಟದಲ್ಲಿ ಕೊರೆದಿರುವಂತ ಸುರಂಗದಲ್ಲಿ ಟ್ರೈನ್ ಹೋಗುವಂತಹ ನೋಡಿದೀವ? ಬೆಟ್ಟಗಳನ್ನ ಕೊರೆದಿರುವಂತಹ ರಸ್ತೆಗಳನ್ನ ನೋಡಿದೀವ ನಾವು? ಆ ಕಡೆ ಈ ಕಡೆ ಬೆಟ್ಟ ಇರುತ್ತೆ, ನೀವು ಮಧ್ಯ ರಸ್ತೆಯಲ್ಲಿ ಹೋಗ್ತಿರ್ತೀರಾ, ನೋಡಿದೀವ? ಈ ಸನ್ನಿವೇಶ, ಈ ಚಿತ್ರಣವನ್ನ ಯಾವತ್ತಾದ್ರೂ ನೋಡಿದೀವ? ಬೆಟ್ಟಗಳನ್ನ ನಾವ್ ಇವಾಗ ಕೊರೆದ್ವಿ ಸುಮಾರು 50-60 ವರ್ಷದಿಂದ. ದೇವ್ರು ಯಾವಾಗ ಹೇಳಿದ್ರು? 3,500 ವರ್ಷಗಳ ಹಿಂದೆ ಹೇಳಿದ್ರು, ನನ್ನ ಮಕ್ಕಳು ನಾನ್ ಸೃಷ್ಟಿ ಮಾಡಿರುವಂತಹ ಬೆಟ್ಟಗಳನ್ನ ಕೊರೆದು ರಸ್ತೆ ಮಾಡ್ಕೊಳ್ತಾರೆ, ದಾರಿ ಮಾಡ್ಕೊಳ್ತಾರೆ ಹೇಳಿದಾರೆ. ಮತ್ತೆ ಓದೋಣ ಅದೇ ಮಾತನ್ನ. ಈ ಓದಂತಹ ಮಾತನ್ನ ಇನ್ನೊಂದ್ಸರಿ ಓದಿ. ಬೆಟ್ಟಗಳನ್ನು ಬುಡಮುಟ್ಟ ಕೆಡವಿ ಬಿಡುವನು, ಬಂಡೆಗಳಲ್ಲಿ ಸುರಂಗಗಳನ್ನು ಕೊರೆಯುವನು. ಬಂಡೆಗಳಲ್ಲಿ ಸುರಂಗಗಳನ್ನು ಕೊರೆಯುವನು, ಅವನ ಕಣ್ಣು ಅಮೂಲ್ಯ ಪದಾರ್ಥಗಳನ್ನೆಲ್ಲ ಕಾಣುವುದು. ಸುರಂಗ ಕೊರಿತೀವ ನಾವು? ಕೊರೆದಿದ್ದು 60-70 ವರ್ಷಗಳಿಂದ. ದೇವ್ರು ಹೇಳಿದ್ದು 3,500 ವರ್ಷಗಳ ಹಿಂದೆ. ಹೌದಾ? ಬೆಟ್ಟಗಳನ್ನ ಸೃಷ್ಟಿ ಮಾಡಿದಂತಹ ದೇವ್ರು ಅದನ್ನ ಹೇಗ್ ಉಪಯೋಗ ಮಾಡ್ಕೋಬೇಕು ಅಂತಾನು ಹೇಳ್ಕೊಟ್ಟಿದ್ದಾರೆ. ಅದನ್ನ ಹೇಗ್ ನಾವು ಉಪಯೋಗ ಮಾಡ್ಕೊಳ್ತೀವಿ ಅಂತಾನು ಬರ್ಸಿದ್ದಾರೆ. ಸತ್ಯವೇದ ನಿಜವಾಗ್ಲೂ ದೈವ ಗ್ರಂಥನೇನಾ? ದೇವರು ಬರ್ಸಿರುವಂತಹ ಗ್ರಂಥನೇನಾ? ದೇವರು ಬರ್ಸಿರುವಂತಹ ಗ್ರಂಥ ಅನ್ಲಿಕ್ಕಿದೆಲ್ಲ ಪ್ರೂಫ್ ಪ್ರಿಯರೇ. ಏನಕ್ಕೋಸ್ಕರ? ಯಾಕಂದ್ರೆ ಯಾರಾದ್ರೂ ಒಬ್ರು ಬೆಟ್ಟವನ್ನ ಸೃಷ್ಟಿ ಮಾಡಿದಾರೆ ಅಂತ ಹೇಳಿದ್ರೆ ಬೆಟ್ಟಗಳ ಬಗ್ಗೆ ಅವ್ರು ಹೇಳಿರ್ಬೇಕು. ಅವರೇ ಅಲ್ವಾ ನಿಜವಾದ ದೇವ್ರು? ಯಾವ್ದಾದ್ರು ಪ್ರಪಂಚದಲ್ಲಿ ಯಾವ್ದಾದ್ರು ಗ್ರಂಥದಲ್ಲಿ ಬೆಟ್ಟಗಳ ಬಗ್ಗೆ ಇಷ್ಟೊಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ ಅಂತ ಹೇಳಿದ್ರೆ ಅದೇ ನಿಜವಾಗ್ಲೂ ದೈವ ಗ್ರಂಥ. ಯಾಕೆಂದ್ರೆ ಬೆಟ್ಟಗಳನ್ನ ಯಾರಾದ್ರೂ ಸೃಷ್ಟಿ ಮಾಡಿದಾರೆ ಅಂದ್ರೆ ಅವ್ರು ಹೇಳಿರ್ತಾರೆ ಬೆಟ್ಟಗಳು ಹೀಗೆ ಹಾಗೆ, ಬೆಟ್ಟಗಳಲ್ಲಿ ಇದಿಟ್ಟಿದೀನಿ, ಅದಿಟ್ಟಿದೀನಿ, ತಾಮ್ರ ಇಟ್ಟಿದೀನಿ, ಕಬ್ಬಿಣ ಇಟ್ಟಿದೀನಿ ಅಂತ ಹೇಳಿರ್ಬೇಕು. ಹೇಳಿದಾರ ದೇವ್ರು? ಮಿಸ್ ಮಾಡಿಲ್ವಾ ಯಾವ್ದು? ಇನ್ನೂ ಏನೇನ್ ಮಾಡ್ತೀವಂತ, ಇನ್ನೂ ಏನೇನಂತ ಬೆಟ್ಟಗಳಿಂದ ಮನುಷ್ಯರಿಗೆ ಇನ್ನೂ ಏನೇನ್ ಪ್ರಯೋಜನ ಇದೆಯಂತೆ ಮುಗಿಸ್ಕೊಳ್ಳೋಣ ಇನ್ನೊಂದು 5 minutes ಅಲ್ಲಿ. ಯೆಶಾಯನ ಗ್ರಂಥ 30ನೇ ಅಧ್ಯಾಯ 25ನೇ ವಚನ. ಯೆಶಾಯನ ಗ್ರಂಥ 30ನೇ ಅಧ್ಯಾಯ 25ನೇ ವಚನ. 30-25.
ಬುರುಜುಗಳು ಬಿದ್ದು ಹೋಗುವ ಮಹಾಸಂಹಾರದ ದಿನಗಳಲ್ಲಿ ಪ್ರತಿಯೊಂದು ಉನ್ನತ ಹ್ಮ್. ಪರ್ವತದಲ್ಲಿಯೂ ಎತ್ತರವಾದ ಗುಡ್ಡದಲ್ಲಿಯೂ ತೊರೆಗಳು ನೀರಿನ ಕಾಲುವೆಗಳು ಹರಿಯುತ್ತಿರುವವು. ಬೆಟ್ಟಗಳಿಂದ ಇನ್ನೂ ಏನ್ ಪ್ರಯೋಜನ ಅಂತೆ ಮನುಷ್ಯರಿಗೆ? ಈ ವಚನವನ್ನು ಓದಿದಾಗ ಏನ್ ಅರ್ಥ ಆಯ್ತು ನಮಗೆ? ನದಿಗಳು ಹರಿಯತ್ತಾ? ನದಿಗಳು ಹರಿಯತ್ತಾ? ನದಿಗಳಿಲ್ಲದೆ ಹೋದ್ರೆ ಭೂಮಿ ಏನಾಗೋಗುತ್ತೆ ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಮನುಷ್ಯರು ಏನಾಗೋಗ್ಬೇಕು ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ನದಿಗಳು ಹರಿಯದೆ ಹೋದ್ರೆ ಮನುಷ್ಯರಿಗೆ ನೀರ್ ಸಿಕ್ಕತ್ತಾ? ಈ ಊರಲ್ಲಿ ಹರಿತಿರುವಂತಹ ನದಿ ಇನ್ನೊಂದು ಊರಿಗೆ ಹೋಗುತ್ತೆ. ಈ ಊರಿನಲ್ಲಿ ಹರಿದ ನಂತರ ಇನ್ನೊಂದು ಊರಿಗೆ ಹೋಗುತ್ತೆ. ನಿಜನ? ಹೌದಾ? ಅವಾಗ ಈ ಊರಿಗೂ ನೀರ್ ಸಿಕ್ಕತ್ತೆ, ಆ ಊರಿಗೂ ನೀರ್ ಸಿಕ್ಕತ್ತೆ. ಕೆಲವು ನದಿಗಳು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹರಿಯುತ್ತೆ, ಗೊತ್ತಾ? ಚೈನಾ ದೇಶದಲ್ಲಿ ಸೃಷ್ಟಿಯಾಗುವಂತಹ ಹಲವಾರು ನದಿಗಳು ಅಲ್ಲಿಂದ ಮತ್ತೆ ಭಾರತ ದೇಶಕ್ಕೆ ಬರುತ್ತೆ. ಆದ್ರೆ ಚೈನಾ ದೇಶಕ್ಕೂ ಆ ಕಡೆ ನೀರು ಕೊಟ್ಟು ಭಾರತ ದೇಶಕ್ಕೆ ಈ ಕಡೆ ನೀರು ಕೊಡುತ್ತೆ ಬಂದು. ಹೌದಾ? ಇದು ಏನಕ್ಕೋಸ್ಕರ ಹರಿಯುತ್ತೆ ಗೊತ್ತಾ ಪ್ರಿಯರೇ? ಒಂದು ನದಿ ಒಂದ್ ಕಡೆ ಸೃಷ್ಟಿಯಾಗಿ ಇನ್ನೊಂದ್ ಕಡೆ ಹೇಗೆ ಹರ್ಕೊಂಡು ಹೋಗಿ ಏನಕ್ಕೋಸ್ಕರ ಹರ್ಕೊಂಡು ಹೋಗುತ್ತೆ ಗೊತ್ತಾ? ದೇವರು ಬೆಟ್ಟಗಳನ್ನ ಸೃಷ್ಟಿ ಮಾಡಿರುವಂತ ಕಾರಣಕ್ಕೆ ಮಾತ್ರ ನದಿಗಳು ಹರಿಯುತ್ತೆ. ಬೆಟ್ಟಗಳಿಲ್ಲದೆ ಹೋದ್ರೆ ನದಿಗಳು ಹರಿಯುವುದಿಲ್ಲ. ಯಾಕೆ? ನೀವ್ ನೀರನ್ನ ಹೈಟ್ ಅಲ್ಲಿ ಹಾಕಿದ್ರೆ ಅಲ್ವಾ ಕೆಳಗಡೆ ಬರುವಂತಹದ್ದು? ನೀವ್ ನೀರನ್ನ ಹೈಟ್ ಅಲ್ಲಿ ಹಾಕಿದ್ರೆ ಅಲ್ವಾ ಕೆಳಗಡೆ ಬರುವಂತಹದ್ದು? ಎಲ್ಲ ಸಮಾನವಾಗಿದೆ ಅನ್ಕೊಳ್ಳಿ, ಭೂಮಿ ಪೂರ್ತಿ ಸಮಾನವಾಗಿದೆ, ಫ್ಲಾಟ್ ಆಗಿ ಒಂದು ನೆಲದ ರೀತಿಯಲ್ಲಿದೆ. ಅದ್ರ ಮೇಲೆ ನೀರ್ ಹಾಕಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುತ್ತಾ ಅದು? ನೀವ್ ಹೇಳಿ, ಹೋಗತ್ತಾ? ನೀರು ಹರಿಬೇಕಂದ್ರೆ ಎತ್ತರವಾಗಿರುವಂತ ಪ್ರದೇಶದ ಮೇಲೆ ಅದು ಸೃಷ್ಟಿಯಾಗ್ಬೇಕು. ಅಲ್ಲಿ ಎಲ್ಲಿ ತೊರೆಗಳನ್ನು ಎಲ್ಲಿ ನೇಮಿಸಿದಾರಂತೆ ದೇವರು? ನೀರು ಹೊರಗಡೆ ಬರುವಂತಹ ಆ ತೊರೆಗಳು ಅಂತ ಹೇಳಿ ಕರಿತೀವಲ್ವಾ, ಸ್ಪ್ರಿಂಗ್ಸ್ ಅಂತ ಕರಿತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ. ನೀರು ಅಲ್ಲಿ ಉತ್ಪತ್ತಿ ಆಗ್ತಿರುತ್ತೆ, ಒಳಗಡೆಯಿಂದ ಹೊರಗಡೆ ಬರ್ತಿರುತ್ತೆ ಬೆಟ್ಟಗಳಿಂದ. ಅದು ಹೊರಗಡೆ ಬಂದು ಆ ಬೆಟ್ಟಗಳಿಂದ ಅಪ್ಪಿಂದ ಕೆಳಗಡೆ ಬಂದು ಎಲ್ಲಾ ಊರಿಗೂ ಹರ್ಕೊಂಡು ಹೋಗುತ್ತೆ. ಬೆಟ್ಟಗಳಿಲ್ಲದೆ ಹೋದ್ರೆ ನೀರ್ ಇಲ್ವಾ? ಇಲ್ಲ. ಅದನ್ನೇ ಈ ವಚನದಲ್ಲಿ ಬರ್ಸಿರುವಂತಹದ್ದು. ಇನ್ನೊಂದ್ಸರಿ ಓದೋಣ. ಬುರುಜುಗಳು ಬಿದ್ದು ಹೋಗುವ ಮಹಾಸಂಹಾರದ ದಿನಗಳಲ್ಲಿ ಪ್ರತಿಯೊಂದು ಉನ್ನತ ಪರ್ವತಗಳಲ್ಲಿಯೂ ಎತ್ತರವಾದ ಗುಡ್ಡಗಳಲ್ಲಿಯೂ ತೊರೆಗಳು ನೀರಿನ ಕಾಲುವೆಗಳು ಹರಿಯುತ್ತಿರುವವು. ಪ್ರತಿಯೊಂದು ಉನ್ನತ ಪರ್ವತಗಳಲ್ಲಿಯೂ ಎತ್ತರವಾದ ಗುಡ್ಡಗಳಲ್ಲಿಯೂ ತೊರೆಗಳು ನೀರಿನ ಕಾಲುವೆಗಳು ಹರಿಯುತ್ತಿರುವವು. ಇಷ್ಟಕ್ಕೂ ನೀರು ಹರಿಯುವಂತಹದ್ದೇ ಬೆಟ್ಟಗಳಿರುವಂತಹದ್ದಕ್ಕೋಸ್ಕರ. ದೇವರು ಬೆಟ್ಟಗಳನ್ನ ಮಾಡದೆ ಹೋಗಿದ್ರೆ ನಮಗ್ ಗೊತ್ತಾಗಿರ್ತಾ ಇತ್ತು ಆ ಕಷ್ಟ ಹೇಗಿರ್ತಿತ್ತು ಅಂತ. ಹಬಕೂಕನ ಗ್ರಂಥ 3ನೇ ಅಧ್ಯಾಯ. ಹಬಕೂಕನ ಗ್ರಂಥ 3ನೇ ಅಧ್ಯಾಯ 9ನೇ ವಚನ, 3:9. ನಿನ್ನ ಬಿಲ್ಲು ಈಚೆಗೆ ತೆಗೆಯಲ್ಪಟ್ಟಿದೆ, ಆಹಾ ನಿನ್ನ ವಾಗ್ಬಾಣಗಳು ನಿಶ್ಚಿತ. ಭೂಮಿಯನ್ನು ನದಿಗಳಿಂದ ಭೇದಿಸಿ ಬಿಡುತ್ತಿ, ಬೆಟ್ಟಗಳು ನಿನ್ನನ್ನು ನೋಡಿ. ಏನರ್ಥ ಆಯ್ತು ನಮಗೆ? ಭೂಮಿಯನ್ನು ನದಿಗಳಿಂದ ಭೇದಿಸಿ ಬಿಡುತ್ತಿ. ನದಿಗಳು ಮತ್ತೆ ಬಂದು ಎಷ್ಟೊಂದು ನದಿಗಳಿದೆ ಪ್ರಪಂಚದಲ್ಲಿ. ಆ ನದಿಗಳು ಮೇಲಿಂದ ಹರಿಬೇಕಾದ್ರೆ ಒಂದೇ ನದಿ ಆಗಿರುತ್ತೆ, ಕೆಳಗಡೆ ಬರ್ತಾ 2 ನದಿ ಆಗೋಗುತ್ತೆ, ಡಿವೈಡ್ ಆಗೋಗುತ್ತೆ. ಅದೇನಕ್ಕೋಸ್ಕರ ಅಂದ್ರೆ ಅದು ಬೆಟ್ಟಗಳಿಂದಾನೆ. ಒಂದು ದೊಡ್ಡ ಬೆಟ್ಟದಿಂದ ನೀರು ಹರಿತಾ ಬರ್ತಿರ್ಬೇಕಾದ್ರೆ ಕೆಳಗಡೆ 2 ಚಿಕ್ಕ ಚಿಕ್ಕ, ಆ ಕಡೆ ಒಂದ್ ಬೆಟ್ಟ ಈ ಕಡೆ ಒಂದ್ ಬೆಟ್ಟ ಇರುತ್ತೆ, ಅಥವಾ ಮಧ್ಯೆ ಇನ್ನೊಂದು ಚಿಕ್ಕ ಬೆಟ್ಟ ಇರುತ್ತೆ. ಆ ಚಿಕ್ಕ ಬೆಟ್ಟ ಏನ್ ಮಾಡುತ್ತೆ? ಮೇಲಿಂದ ಹರಿತಿರುವಂತಹ ನೀರನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ಅದು 2 ಊರುಗಳಿಗೆ ಹೋಗುತ್ತೆ. ಈಗ ಒಂದು ಊರಿಗೆ ಹೋಗುವಂತಹ ನೀರು 2 ಊರುಗಳಿಗೆ ಹೋಗುತ್ತೆ, ಒಂದು ದೇಶಕ್ಕೆ ಹೋಗುವಂತಹ ನೀರು 2 ದೇಶಕ್ಕೆ ಹೋಗುತ್ತೆ. ಇದರಿಂದ 2 ದೇಶಗಳು ನೀರನ್ನು ಉಪಯೋಗ ಮಾಡಿಕೊಂಡು ಸಮೃದ್ಧಿಯಾಗಿರುತ್ತವೆ. ಈ ಕೆಲಸ ಮಾಡ್ತಿರುವಂತಹದ್ದು ಯಾರಂತೆ? ಬೆಟ್ಟಗಳೇ. ಭೂಮಿಯನ್ನು ನದಿಗಳಿಂದ ಭೇದಿಸಿ ಬಿಡುತ್ತಿ ಅಂತ ವಚನ ಓದ್ಕೊಂಡ್ವಲ್ವಾ? ಹೇಗ್ ಭೇದಿಸ್ತಿದ್ದಾರೆ ದೇವ್ರು ಅಂದ್ರೆ ಈ ಬೆಟ್ಟಗಳ ಮೂಲಕನೇ. ಅರ್ಥ ಆಯ್ತು ನಮಗೆ ಬೆಟ್ಟಗಳ ಸೃಷ್ಟಿ ಎಷ್ಟು ಅಮೂಲ್ಯವಾಗಿರುವಂತಹದ್ದು ಅಂತ ಹೇಳಿ. ಗುರುತಿಸಿದ್ವಾ ಯಾವತ್ತಾದ್ರೂ ಇದನ್ನ? ನೆನಪೇ ಬಂದಿಲ್ಲ ಅಲ್ವಾ? ಏನ್ ಮಾಡ್ಬೇಕೀಗ? ದೇವ್ರು ಏನ್ ಮಾಡ್ಬೇಕು? ನಾವ್ ಹೇಗೂ ಗುರುತಿಸೋದಿಲ್ಲ. ಈ ಬೆಟ್ಟಗಳು ದೇವರು ಸೃಷ್ಟಿ ಮಾಡಿರುವಂತಹದ್ದು ಅಂತ ಯಾವತ್ತು ಅನ್ಕೊಂಡಿಲ್ಲ. ಬೆಟ್ಟಗಳಿಂದ ಆಗುವಂತಹ ಉಪಯೋಗಗಳನ್ನ ಸತ್ಯವೇದದಲ್ಲಿ ಓದಿದ್ರು ಸಹ ಬೆಟ್ಟಗಳಿಂದ ಎಷ್ಟೊಂದು ಉಪಯೋಗಗಳಿದ್ಯಾ ಅಂತ ಹೇಳಿ ಯಾವತ್ತು ಗ್ರಹಿಸಿಲ್ಲ. ಈಗ ದೇವ್ರು ಏನ್ ಮಾಡ್ಬೇಕು? ಅವಾಗವಾಗ ಯಾವಾಗ್ಲಾದ್ರೂ ಲಾವಾ ಪರ್ವತಗಳು ಅನ್ನುವಂತ ಹೆಸರನ್ನ ಕೇಳಿದೀವ ನಾವು? ಲಾವಾ ಪರ್ವತಗಳು ಅನ್ನುವಂತ ಹೆಸರನ್ನ ಕೇಳಿದೀವ? ವಾಲ್ಕ್ಯಾನೋ ಈ ಹೆಸರನ್ನ ಕೇಳಿದೀವ? ಹೋಗ್ಲಿ, ಏನ್ ಹಂಗಂದ್ರೆ ಬೆಂಕಿ ಬೆಟ್ಟಗಳಿಂದ ಏನ್ ಬರುತ್ತೆ? ಬೆಂಕಿ ಬರುತ್ತೆ.
ಬೆಂಕಿ ಬರುತ್ತೆ. ಹೌದಾ? ಬಂದ್ ಏನ್ ಮಾಡುತ್ತೆ? ಎಷ್ಟ್ ಕಿಲೋಮೀಟರ್ ಹೋಗುತ್ತೆ? ನಾನ್ರಿ ಅಮೆರಿಕ ರೀಸೆಂಟ್ ಆಗಿ ಇದ್ ನಡೀತಲ್ವಾ, ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ನಾಳೆ ಸ್ಪಷ್ಟವಾಗಿ ಸಂಡೆ ಮಾತಾಡೋಣ ಅದ್ರ ಬಗ್ಗೆ. ಆ ಸಂದೇಶಕ್ಕೆ ನಾವು ಕೈ ಹಾಕ್ತಿಲ್ಲ ಇವತ್ತು. ನಾನು ಬೆಟ್ಟಗಳಿಂದ ಬರುವಂತಹ ಬೆಂಕಿ ಬಗ್ಗೆ ಮಾತಾಡ್ತಿದ್ದೀನಿ. ಬೆಟ್ಟಗಳ ಮಧ್ಯದಿಂದ ಕರೆಕ್ಟ್ ಆಗಿ ಬೆಂಕಿ ಹೊರಗಡೆ ಬಂದು, ನೀರ್ ಹೇಗೆ ಬೆಟ್ಟದ ಮೇಲಿಂದ ಬಂದು ಊರಿಗೆಲ್ಲ ಹರ್ಕೊಂಡು ಹೋಗುತ್ತೋ, ಅದೇ ರೀತಿ ಬೆಟ್ಟದ ಮಧ್ಯದಿಂದ ಬೆಂಕಿ ಮೇಲೆ ಬಂದು ಊರನ್ನೇ ನಾಶ ಮಾಡುತ್ತೆ. ಗೊತ್ತಾ? ಸಾವಿರಾರು ಕಿಲೋಮೀಟರ್ ಹೋಗುತ್ತೆ. ಗೊತ್ತಾ? ಬೆಟ್ಟದಿಂದ ಬರುವಂತಹ ಲಾವಾ ಪರ್ವತಗಳು, ಆ ಬೆಟ್ಟದಿಂದ ಬರುವಂತಹ ಅಗ್ನಿ ಹರ್ಕೊಂಡು ಹೋಗಿ ಸಾವಿರಾರು ಕಿಲೋಮೀಟರ್ ಸುತ್ತಮುತ್ತ ಇರುವಂತಹ ಎಲ್ಲ ಊರನ್ನ ಪೂರ್ತಿಯಾಗಿ ನಾಶ ಮಾಡುತ್ತೆ. ಗೊತ್ತಾ? ಇನ್ನೊಂದು ಬೆಳೆ ಬೆಳೆಯೋದಿಲ್ಲ ಪ್ರಿಯರೇ. ಒಂದು ಸಾರಿ ಲಾವಾ ಪರ್ವತ ಅನ್ನುವಂತಹದ್ದು ಆ ಊರಿನ ಮೇಲೆ ಬಂದರೆ ಅದು ಹಾಗೆ ಮೇಲಿಂದ ಕೆಳಗಡೆ ಬಂದು ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ಲಾವಾದಲ್ಲಿರುವಂತಹ ಮ್ಯಾಗ್ಮಾ ಅನ್ನುವಂತಹ ಮಟೀರಿಯಲ್. ಒಂದು ಬೆಳೆ ಬೆಳೆಯೋದಿಲ್ಲ. ಗೊತ್ತಾ? ಅದಾದ ನಂತರ, ಯಾಕಂದ್ರೆ ಸುಟ್ಟೋಗುತ್ತೆ. ಮಣ್ಣು, ನೆಲ, ಕೆಳಗಡೆ ಇರುವಂತಹ ಪ್ರತಿಯೊಂದೊಂದು ಸಾರಾಂಶ ಎಲ್ಲ ಸುಟ್ಟೋಗಿರುತ್ತೆ. ಮತ್ತೆ ಬೆಳೆ ಬೆಳೆಯೋದಿಲ್ಲ. ಸತ್ಯವೇದದಲ್ಲಿ ಅದೇ ಬರ್ಸಿದಾರೆ. ಒಂದ್ಸರಿ ನೋಡೋಣ. ಮೀಕನ ಗ್ರಂಥ 1ನೇ ಅಧ್ಯಾಯ 4ನೇ ವಚನ, ಕೊನೆ ವಚನ ಇವತ್ತಿಗೆ. ಮೀಕನ ಗ್ರಂಥ 1ನೇ ಅಧ್ಯಾಯ 4ನೇ ವಚನ. ಬೆಂಕಿಗೆ ಕರಗಿದ ಮೇಣದಂತೆಯೂ ಜರಿಯಲ್ಲಿ ಹೊಯ್ದ ನೀರಿನ ಹಾಗೂ ಪರ್ವತಗಳು ಆತನ ಹೆಜ್ಜೆಗೆ ಕರಗಿ ಹರಿಯುತ್ತವೆ, ತಗ್ಗುಗಳು ಸೀಳಿ ಹೋಗುತ್ತವೆ. ಬೆಂಕಿಗೆ ಕರಗಿದ ಮೇಣದಂತೆಯೂ, ಮೇಣ ನೀಟ ಕರ್ಗೋಗ್ಬಿಡುತ್ತಲ್ವಾ ಕ್ಯಾಂಡ್ಲ್ ತರ. ಅಂದ್ರೆ ಕ್ಯಾಂಡ್ಲ್ ನೀವ್ ನೋಡಿದೀರಾ? ಮೇಲೆ ನೀವು ಬೆಂಕಿ ಹಚ್ಚಿದ್ರೆ ಕ್ಯಾಂಡ್ಲ್ ಎಷ್ಟು ನೀಟ ಕರ್ಗೋಗುತ್ತೆ ಅಂತ ಹೇಳಿ. ಹೌದಾ? ಆ ರೀತಿ ಯಾವ್ದು ಕರ್ಗೋಗತ್ತಂತೆ? ಬೆಂಕಿಗೆ ಕರಗಿದ ಮೇಣದಂತೆಯೂ ಜರಿಯಲ್ಲಿ ಹೊಯ್ದ ನೀರಿನ ಹಾಗೂ ಪರ್ವತಗಳು ಆತನ ಹೆಜ್ಜೆಗೆ ಕರಗಿ ಹರಿಯುತ್ತವೆ. ಪರ್ವತಗಳು ಕರಗಿ ಹರಿಯುತ್ತಾ? ಪರ್ವತಗಳು ಕರ್ಗೋಗತ್ತಾ ಬೆಂಕಿಗೆ? ಹೌದು. ನೀವು ಲಾವಾ ಪರ್ವತಗಳು ಬಂದಿರುವಂತಹ ಬೆಟ್ಟಗಳನ್ನು ಒಂದ್ಸರಿ ಗೂಗಲ್ ಮಾಡಿ ನೋಡಿದ್ರೆ, ಲಾವಾ ಅಂದ್ರೆ ವಾಲ್ಕ್ಯಾನೋ ಬರುವುದಕ್ಕಿಂತ ಮುಂಚೆ ಬೆಟ್ಟದ ಹೈಟ್ ಎಷ್ಟಿರುತ್ತೆ ಅಂದ್ರೆ ಇಷ್ಟಿರುತ್ತೆ ಅಂತ ಅನ್ಕೊಳ್ಳಿ. ಲಾವಾ ಪರ್ವತ ಆದ ನಂತರ ಹೈಟ್ ಎಷ್ಟಾಯ್ತು ಅಂದ್ರೆ ಇಷ್ಟಾಯ್ತು. ಏನಕ್ಕೋಸ್ಕರ ಆಯ್ತು? ಏನಕ್ಕೋಸ್ಕರ ಕರ್ಗೋಯ್ತು ಬೆಟ್ಟ? ಮೇಲಿಂದ ಬೆಂಕಿ ಬಂತಲ್ವಾ, ಅದು ಬೆಟ್ಟವನ್ನ ಕರಗಿಸಿ ಅದು ಹರಿಬೇಕಾದ್ರೆ ಕರಗಿಸಿ ಆ ಬೆಟ್ಟದಲ್ಲಿರುವಂತಹ ಮಟೀರಿಯಲ್ ಊರ್ ಮೇಲೆಲ್ಲ ಹೋಗಿ ಸುಟ್ಟಾಕ್ಬಿಟ್ಟಿದೆ ಪೂರ್ತಿಯಾಗಿ. ಏನಕ್ಕೋಸ್ಕರ? ಬೆಟ್ಟಗಳನ್ನ ನಮ್ಮ ಒಳಿತಿಗೋಸ್ಕರನೇ ಮಾಡಿದ್ರಲ್ವಾ ದೇವ್ರು. ನಾವು ನಮ್ಮ ಉದ್ಧಾರಕ್ಕೋಸ್ಕರನೇ ಮಾಡಿದ್ವಲ್ವಾ. ನಾವ್ ಜೀವನ ನಡೆಸ್ಲಿಕ್ಕೋಸ್ಕರನೇ ಮಾಡಿದ್ವಲ್ವಾ. ನಾವ್ ಯಾವತ್ ಗುರುತಿಸಿದ್ವಿ? ಅದನ್ನ ಗುರುತಿಸೇ ಇಲ್ಲ ಅಲ್ವಾ. ಯಾವತ್ತು ಬೆಟ್ಟಗಳನ್ನ ನೋಡಿ ಇದನ್ನ ದೇವ್ರು ಮಾಡಿದ್ದು ಅಂತ ಅನ್ಕೊಂಡಿಲ್ಲ ಅಲ್ವಾ. ಜೇನುತುಪ್ಪ ತಿಂತೀವ, ಪೆಟ್ರೋಲಿಯಂ ಯೂಸ್ ಮಾಡ್ತೀವ, ತಾಮ್ರ ಯೂಸ್ ಮಾಡ್ತೀವ, ಕಬ್ಬಿಣವನ್ನ ಯೂಸ್ ಮಾಡ್ತೀವ. ಹೌದು. ಇದೆಲ್ಲವನ್ನ ಯೂಸ್ ಮಾಡಿದಾಗ ಯಾವತ್ತಾದ್ರೂ ದೇವ್ರ ನೆನಪು ಬಂದ್ರ? ಇದೆಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಆ ದೇವ್ರು ಕೊಟ್ಟಂತ ಉಡುಗೊರೆ ಅಲ್ವಾ ಬೆಟ್ಟಗಳು ಅನ್ನುವಂತಹ ಉಡುಗೊರೆಯಿಂದ ಅಲ್ವಾ ತಗೊಂಡಿರುವಂತಹದ್ದು. ಬರ್ಬೇಕಿತ್ತಲ್ವಾ ದೇವ್ರ ನೆನಪು. ಏನಕ್ಕೋಸ್ಕರ ಬಂದಿಲ್ಲ? ಹೋಗ್ಲಿ, ಹೊರಗಡೆ ಪ್ರಪಂಚವನ್ನ ಬಿಟ್ಬಿಡಿ ಪ್ರಿಯರೇ. ಕ್ರೈಸ್ತರಾಗ ನಾವು ಸತ್ಯವೇದ ಓದ್ತೀವಲ್ವಾ. ಈ ವಚನಗಳೆಲ್ಲ ಯಾವತ್ತು ನಿಮ್ಮ ಕಿವಿಗೆ ಬಿದ್ದಿಲ್ವಾ? ಕಣ್ಣಿಗೆ ಬಿದ್ದಿಲ್ವಾ? ಧರ್ಮೋಪದೇಶ ಕಾಂಡದಲ್ಲಿ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಗಿರಿಯೊಳಗಿಂದ ಎಣ್ಣೆಯನ್ನ ನಾನ್ ಕೊಟ್ಟೆ ಅಂತ ಹೇಳಿ ಸತ್ಯವೇದದಲ್ಲಿ ದೇವರು ಬರ್ಸಿದ್ದಾರೆ. ಗಿರಿಯೊಳಗಿಂದ ಎಣ್ಣೆ ಬರುವಂತಹದ್ದು ಏನು ಅಂದ್ರೆ, ಬೆಟ್ಟಗಳಿಂದ ಎಣ್ಣೆ ಬರುತ್ತಾ? ಬೆಟ್ಟಗಳಿಂದ ಜೇನು ಬರುತ್ತಾ? ಇದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದ್ವಾ? ನಾವಾದ್ರೂ ಸತ್ಯವೇದ ಓದ್ಬೇಕಾದ್ರೆ ನದಿಗಳು ಬೆಟ್ಟಗಳು ಇರೋದಕ್ಕೋಸ್ಕರನೇ ಹರಿತಿರುವಂತಹದ್ದು ಅಂತ ಯಾವತ್ತಾದ್ರೂ ಅನ್ನಿಸ್ತಾ? ಆ ಬೆಟ್ಟಗಳನ್ನು ಸೃಷ್ಟಿ ಮಾಡಿರುವಂತಹದ್ದು ದೇವರೇ ಅನ್ನಿಸ್ತಾ ಇತ್ತು. ಇಷ್ಟೆಲ್ಲ ಅನ್ಸಿದ್ರೆ ಅದು ಅನ್ನಿಸ್ತಾ ಇತ್ತು. ಅನ್ಸಿಲ್ಲ ಅಲ್ವಾ? ಹೊರಗಡೆ ಪ್ರಪಂಚದ ಜನ ಏನೋ ಗುರುತಿಸಿಲ್ಲ ಅಂದ್ರೆ ಪರವಾಗಿಲ್ಲ. ನಾವ್ ಯಾವಾಗ್ಲೂ ಸತ್ಯವೇದವನ್ನು ಓದುವಂತವ್ರೆ ಅಲ್ವಾ. ಯಾವಾಗ್ಲೂ ಈ ವಚನಗಳನ್ನೆಲ್ಲ ನೋಡುವಂತವ್ರೆ ಅಲ್ವಾ. ಸತ್ಯವೇದವನ್ನ ಮತ್ತೆ 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 ಓದ್ತಿರ್ತೀವಲ್ವಾ. ಪ್ರಸಂಗಗಳನ್ನ ಕೇಳ್ತಿರ್ತೀವಲ್ವಾ. ಏನಕ್ಕೋಸ್ಕರ ಇದು ನಮ್ಮ ಕಣ್ಣಿಗೆ ಬಿದ್ದಿಲ್ಲ? ಇಂಟ್ರೆಸ್ಟ್ ಇಲ್ಲ. ಆ ಬೆಟ್ಟಗಳನ್ನ ನೋಡ್ಬೇಕಾದ್ರೆ ನೀವು ಸಹ ಟ್ರಿಪ್ ಟೂರು ಎಲ್ಲ ಹೋಗಿರ್ತೀರಾ, ಅಥವಾ ನಿಮ್ ಊರುಗಳಿಗೆ ಹೋದಾಗ ನಿಮ್ಗೆ ಬೆಟ್ಟಗಳು ಕಾಣಿಸುತ್ತೆ. ಆ ಬೆಟ್ಟಗಳು ಕಾಣಿಸ್ಬೇಕಾದ್ರೆ ನೆನಪು ಬರ್ಬೇಕಾಗಿರುವಂತಹದ್ದು ದೇವ್ರು. ಯಾಕಂದ್ರೆ ನಮ್ಗೆ ಆ ಬೆಟ್ಟಗಳು ಪರ್ವತಗಳಿಂದ ನಾವು ಉಪಯೋಗ ಮಾಡ್ಕೊಳ್ತಿರುವಂತಹದ್ದು ಅಷ್ಟಿಷ್ಟಲ್ಲ, ಸಾಕಷ್ಟು ಅಡ್ವಾಂಟೇಜ್ ಅನ್ನ ತಗೊಳ್ತಿದೀವಿ ಬೆಟ್ಟಗಳಿಂದ. ಹೌದಾ? ಈ ಭೂಮಿ ನಿಂತಿರುವಂತಹದ್ದೇ ಬೆಟ್ಟಗಳಿಂದ್ರೆ ನೀವು ಯೋಚನೆ ಮಾಡಿ ನೋಡಿ. ಓಕೆ, ಗುರುತಿಸದೆ ಹೋದ್ರೆ ಇದನ್ನೆಲ್ಲ ಮಾಡ್ಬೇಕಾಗತ್ತೆ ದೇವ್ರು. ಹೋಗ್ಲಿ, ಯಾರು ಅಗ್ನಿ ಪರ್ವತ ಆದ್ರೂ ಬಂದ ನಂತರ ಗುರುತಿಸಿದ್ವಾ? ಲಾವಾ ಎಲ್ಲ ಬಂದ ನಂತರ, ಬೆಂಕಿ ಬಂದ ನಂತರ ಒಳಗಡೆಯಿಂದ ಅದನ್ನಾದ್ರೂ ಗುರುತಿಸಿದ್ವಾ? ನನ್ ಮಕ್ಕಳು ಗುರುತಿಸ್ತಾರೇನೋ. ಇಷ್ಟು ದಿನ ನಾನು ಬೆಟ್ಟವನ್ನ ಆರಾಮಾಗಿ ಕೊಟ್ಟಿದ್ದೆ ಅವರಿಗೆ, ಬೆಟ್ಟಗಳಿಂದ ಅನುಕೂಲಗಳನ್ನೇ ಕೊಟ್ಟಿದ್ದೆ. ಇವಾಗ ಬೆಟ್ಟದಿಂದ ಬೆಂಕಿ ಬರ್ಸಿದ್ರೆ ಆದ್ರೂ ಗುರುತಿಸ್ತಾರೇನೋ. ಇಷ್ಟು ದಿನ ಬೆಟ್ಟಗಳಿಂದ ನದಿ ನೀರು ಹರಿಯುವಂತೆ ಮಾಡಿದ್ದೆ, ಅವಾಗ ನನ್ನ ಮಕ್ಕಳು ಗುರುತಿಸಿಲ್ಲ. ಇವಾಗ ಬೆಂಕಿ ಹರಿಯುವಂತೆ ಮಾಡ್ತೀನಿ, ಅವಾಗ್ಲಾದ್ರೂ ಗುರುತಿಸ್ತಾರ ಅಂತ ಅನ್ಕೊಂಡು ಅದನ್ನ ತಗೊಂಡ್ಬಂದ್ರು ಅಂತ ಅನ್ಕೊಳ್ಳಿ. ಅವಾಗ್ಲಾದ್ರೂ ಗುರುತಿಸಿದ್ವಾ ಟಿವಿಗಳಲ್ಲಿ ನೋಡಿದಾಗ? ಇಲ್ಲ. ಹೌದಾ?
ಈ ಸಂದೇಶದಿಂದ ನಮ್ಗೆ ಅರ್ಥ ಆಗುವಂತಹ ವಿಚಾರ ಒಂದೇ, ಪ್ರಕೃತಿ ನೀವ್ ಅನ್ಕೊಂಡಿರುವುದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ನಮಗೆ. ಪ್ರಕೃತಿ ಅನ್ನುವಂತಹದ್ದು ನಮಗೆ ಎಷ್ಟು ಗೊತ್ತು ಪ್ರಕೃತಿಯ ಬಗ್ಗೆ, ಅದಕ್ಕಿಂತ 1000 ಪಟ್ಟಷ್ಟು, ಕೋಟಿ ಪಟ್ಟಷ್ಟು ಮುಖ್ಯ ನಮಗೆ. ಅದಕ್ಕೋಸ್ಕರನೇ ದೇವರು ಅದನ್ನು ಸೃಷ್ಟಿ ಮಾಡಿದ್ದಾರೆ. ಗಾಳಿ ಆಗಿರ್ಬೋದು, ನೀರು, ಸಮುದ್ರ, ಬೆಟ್ಟಗಳು, ಹೌದಾ? ಅದಕ್ಕೋಸ್ಕರ ಪ್ರಾರಂಭದಲ್ಲಿ ನಿಮ್ಗೆ ಒಂದು ಉದಾಹರಣೆನೂ ಸಹ ಕೊಟ್ಟೆ. ಆ ವ್ಯಕ್ತಿ ಏನ್ ಅನ್ಕೊಂಡಂತೆ ಹಾಸ್ಪಿಟಲ್ ಬಿಲ್ ನೋಡಿ, ನಾನು ಹುಟ್ಟಿದ ತಾಯಿ ಗರ್ಭದಲ್ಲಿರುವಾಗಿಂದ ಉಸಿರಾಡ್ತಿದ್ದೀನಲ್ವಾ, ನನ್ ದೇವ್ರು ಯಾವತ್ತು ನನಗೆ ಈ ತರ ಬಿಲ್ ಕೊಟ್ಟಿಲ್ವೇ? ದೇವರು ಸಹ ಡಾಕ್ಟರ್ ತರ ಬಿಲ್ ಕೊಟ್ಟು ನೀನ್ ತಗೊಂಡಿರುವಂತಹ ಆಕ್ಸಿಜನ್ಗೆ ಎಷ್ಟು ಬೆಲೆ ಕಟ್ಟಬೇಕು ಅಂತೇಳಿ ನಮ್ಗೆ ಅರ್ಥ ಆಗಿರ್ತಾ ಇತ್ತು, ಪ್ರಕೃತಿಯ ಮೌಲ್ಯ ಎಷ್ಟು ಅಂತ ಹೇಳಿ. ದೇವ್ರ ಹತ್ರ ಮಾಡಿಲ್ಲ ಅಲ್ಲ. ಅದನ್ನ ಗುರುತಿಸಿ ನಿಮಗ್ ಗೊತ್ತಿರುವಂತವರಿಗೆ ಈ ರೀತಿಯಾಗಿರುವಂತ ಸಂದೇಶವನ್ನ ತಲುಪಿಸಲಿಕ್ಕೆ, ಇದರ ಬಗ್ಗೆ ಮಾತಾಡ್ಲಿಕ್ಕೆ, ಚರ್ಚೆ ಮಾಡ್ಲಿಕ್ಕೆ ಸಿದ್ಧವಾಗಿರಿ. ಓಕೆ, ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಮುಗಿಸೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಒಂದು ಅತ್ಯಮೂಲ್ಯವಾಗಿರುವಂತಹ ಸಂದೇಶವನ್ನ ನಮ್ಮೆಲ್ಲರಿಗೂ ಕೇಳಿಸಿದ್ದೀರಾ ತಂದೆ. ಆಲೋಚನೆ ಮಾಡಿರುವಂತಹ ಸಂದೇಶಕ್ಕೆ ತಕ್ಕಂತೆ ನೀವು ಸೃಷ್ಟಿ ಮಾಡ್ಬೇಕಾದ್ರೆ ಸೃಷ್ಟಿ ಮಾಡಿ ನಮಗೋಸ್ಕರ ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಸಹ ಸತ್ಯವೇದದಲ್ಲಿ ಬರೆಸಿದ್ದೀರಾ ಅಪ್ಪ. ನೀವು ಅದರಿಂದ ಕೊಟ್ಟಿರುವಂತಹ ಅನುಕೂಲಗಳು, ನೀವು ಅದರಿಂದ ಮಾಡಿರುವಂತಹ ಮೇಲುಗಳು ನಾವು ಗ್ರಹಿಸಲಿಕ್ಕೆ, ಗುರುತಿಸಲಿಕ್ಕೂ ಸಹ ನಮ್ಮ ಊಹೆಗೂ ಮೀರಿರುವಂತಹದ್ದು ತಂದೆ. ನಮಗ ಅರ್ಥ ಆಗುವಂತಹ ರೀತಿಯಲ್ಲಿ ಅದನ್ನ ಸತ್ಯವೇದದಲ್ಲಿ ನೀವು ಬರ್ಸಿದ್ದೀರಾ ತಂದೆ. ಬೆಟ್ಟಗಳಿಂದ ಮನುಷ್ಯರಿಗೆ ಮೇಲು ಉಂಟಾಗತ್ತೆ ಅಂತಾನೂ ಬರ್ಸಿದ್ದೀರಾ. ಆ ಮೇಲ್ ಏನು ಅಂತ ಹೇಳಿ ನಾವ್ ಯಾವತ್ತೂ ಸಹ ಸತ್ಯವೇದದ ಮುಂದೆ ಬಂದು ಕೇಳಿಲ್ಲ. ಬೆಟ್ಟಗಳಿಂದ ವಿಶೇಷವಾಗಿರುವಂತಹ ಉತ್ಪನ್ನಗಳು ಸಿಕ್ಕುತ್ತೆ ಅಂತ ಬರ್ಸಿದ್ದೀರಾ. ಆ ಉತ್ಪನ್ನಗಳು ಏನು ಅಂತ ಹೇಳಿ ನಾವ್ ಯಾವತ್ತೂ ಕ್ವೆಶ್ಚನ್ ಮಾಡಿಲ್ಲ. ಇನ್ ಮುಂದೆ ನೀವು ನಮಗೋಸ್ಕರ ಕೊಟ್ಟಿರುವಂತಹ ಈ ಪ್ರಕೃತಿಯನ್ನ ಅನುಭವಿಸ್ಬೇಕಾದ್ರೆ ತಂದೆ, ನೀವ್ ಮಾಡಿರುವಂತಹದ್ದು ಅಂತ ಹೇಳಿ ಗುರುತಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಡ್ತಾ, ನಮ್ಮ ಆಲೋಚನಾ ವಿಧಾನವನ್ನ ನಾವು ಬದಲು ಮಾಡ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ತಂದೆ. ಹಾಗೆ ಪ್ರತಿದಿನವೂ ಸಹ ದೈವ ಸೇವಕರು ಬಂದು ಸಂದೇಶ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ವಾಕ್ಯವನ್ನ ರೆಡಿ ಆಗ್ಲಿಕ್ಕೋಸ್ಕರ, ವಾಕ್ಯವನ್ನ ಧ್ಯಾನಿಸ್ಲಿಕ್ಕೋಸ್ಕರ, ನಿಮ್ಮ ಮಕ್ಕಳ ಮುಂದೆ ಬಂದು ನಿಮ್ಮ ಹೃದಯವನ್ನ ತಿಳಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಅದಕ್ಕೋಸ್ಕರ ಸಾಕಷ್ಟು ಸಿದ್ಧತೆಗಳು, ಕಷ್ಟ ಎರಡನ್ನೂ ಸಹ ಪಡ್ತಿದ್ದಾರೆ. ಅವರ ಕಷ್ಟ, ಅವರ ಪ್ರಯಾಸ ಪ್ರತಿಯೊಂದನ್ನೂ ಸಹ ನೆನಪಿಸ್ಕೊಳ್ಳಿ. ಹಾಗೆ ದೈವ ಸೇವಕರು ರಾಮೋಣ್ಣನವರನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತಿದೀವಿ. ಅವರ ಕುಟುಂಬವನ್ನು, ಅವಶ್ಯಕತೆಗಳನ್ನು, ದೈವ ಕಾರ್ಯಕ್ರಮದ ನಿಮಿತ್ತ ನಡೀತಿರುವಂತಹ ಖರ್ಚುಗಳು, ವೆಚ್ಚಗಳು ಪ್ರತಿಯೊಂದನ್ನು ಸಹ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಅವರ ಆರೋಗ್ಯ ಪರಿಸ್ಥಿತಿಗಳನ್ನು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಎಲ್ಲಾ ದೈವ ಸೇವಕರಿಗೂ ಸಹ ಬೇಕಾಗಿರುವಂತಹ ಆರೋಗ್ಯ ಬಲ, ನಿಮ್ಮ ವಾಕ್ಯವನ್ನ ಯೋಚನೆ ಮಾಡಿ ಇನ್ನೂ ಸಹ ಉತ್ತಮವಾಗಿ ಹೇಳಲಿಕ್ಕೆ ಬೇಕಾಗಿರುವಂತಹ ಜ್ಞಾನ, ಅವರ ಕುಟುಂಬದ ಅವಶ್ಯಕತೆಗಳು ಪ್ರತಿಯೊಂದನ್ನು ಸಹ ನಿಮ್ಮ ಚಿತ್ತಾನುಸಾರವಾಗಿ ಪೂರೈಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಇಲ್ಲಿ ಎಷ್ಟು ಜನ ಕೇಳಿ ನಮ್ಮ ಜ್ಞಾನವನ್ನ ಇನ್ನೂ ಹೆಚ್ಚಿಸ್ಕೋಬೇಕು ಅನ್ನುವಂತಹ ಹಂಬಲದಿಂದ ಇದ್ದಾರೋ ಪ್ರತಿಯೊಬ್ಬೊಬ್ಬರಿಗೂ ಸಹ ಅವರ ಆಸಕ್ತಿಗೆ ತಕ್ಕಂತೆ ಜ್ಞಾನ ಪ್ರತಿಯೊಂದನ್ನು ನೀವು ಒದಗಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ತಂದೆ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೇನ್. ವಂದನೆಗಳು.